ಸ್ತೋತ್ರವಾಗಲಿ. ಆಮೇಲೆ ಕಳೆದ ವಾರದಲ್ಲಿ ಏನು ನೋಡ್ಕೊಂಡ್ವಿ? ಜೆನೆಸಿಸ್ 28 ಯಾವುದು ಕುರಿತಾಗಿ ನೋಡಿದ್ವಿ? ನಾವು ದೇವರ ಪ್ರಸನ್ನತೆ ಎಲ್ಲಿದೆಯೋ ಏನಾಗಬೇಕು, ಆ ಜಾಗದಲ್ಲಿ ನಾವು ಇರಬೇಕು. ಯಾವಾಗ ನಾವು ದೇವರ ಪ್ರಸನ್ನತೆಯನ್ನು ಬಿಟ್ಟು ದೇವರ ಪ್ರಸನ್ನತೆ ಮುಂದೆ ಹೊರದು ಹೋಗಿರುವಾಗ ನಾವು ಅದೇ ಜಾಗದಲ್ಲಿದ್ದರೆ ಏನಾಗ್ತಾ ಇದ್ದೀವಿ? ನಾವು ದೇವರ ಕೃಪೆಯಿಂದ ಆಚೆ, ದೇವರ ಬಲದಿಂದ ಆಚೆ ಬರ್ತಾ ಇದ್ದೀವಿ. ಹಲ್ಲೆಲೂಯಾ, ಆಮೆನ್. ಓಕೆ, ಇವತ್ತು ಯಾವುದು ಕುರಿತಾಗಿ ನೋಡೋಣ ಅಂದರೆ ಯೆಶಾಯ 21ನೇ ಅಧ್ಯಾಯ 10ನೇ ವಾಕ್ಯ. ಯೆಶಾಯ 21:10. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯ 21ನೇ ಅಧ್ಯಾಯ ವಚನ 10. ನನ್ನ ಬಡಿತಕ್ಕೆ ಈಡಾದವರೇ, ಇಸ್ರಾಯೇಲ್ ದೇವರಾಗಿರುವ ಸೇನಾಧೀಶರಾದ ಕರ್ತರಿಂದ ನಾನು ಕೇಳಿದ್ದನ್ನೇ ನಿಮಗೆ ತಿಳಿಸಿದ್ದೇನೆ. ಆಮೆನ್. 21:10. 9:10 ಓದಿ ಮತ್ತೆ. 9:10 ಅಲ್ಲ 9ನೇ ವಾಕ್ಯದಿಂದ 10. ಓಕೆ. ಕಾವಲಿನ ಇಗೋ ಸೇವಕರು ಜೋಡಿ ಜೋಡಿಯಾಗಿ ಬರುತ್ತಾರೆ ಎಂದು ಕೂಗಿ ಇನ್ನೂ ಹೇಳಿದ್ದು ಏನೆಂದರೆ, ಬಾಬೆಲ್ ಬಿತ್ತು ಅದರ ದೇವತಾ ವಿಗ್ರಹಗಳನ್ನು ಒಡೆದು ನೆಲಸಮ ಮಾಡಿಬಿಟ್ಟರು ಎಂಬುದೇ. ನನ್ನ ಕಣದ ದವಸವೇ, ನನ್ನ ಬಡಿತಕ್ಕೆ ನನ್ನ ಕಣದ ದವಸವೇ, ನನ್ನ ಬಡಿತಕ್ಕೆ ಈಡಾದವರೇ, ಇಸ್ರಾಯೇಲ್ ದೇವರಾಗಿರುವ ಸೇನಾಧೀಶ್ವರಾದ ಕರ್ತರಿಂದ ನಾನು ಕೇಳಿದ್ದನ್ನೇ ನಿಮಗೆ ತಿಳಿಸಿದ್ದೇನೆ. ಈ ವೀಟ್ ಇದೆಯಲ್ಲ, ವೀಟ್ಗೆ ಗೋಧಿನ ಹೆಂಗೆ ಇದು ಮಾಡ್ತಾರೆ? ಕ್ಲೀನ್ ಮಾಡ್ತಾರೆ. ಅದನ್ನು ಒಡೆದು ಬಿಟ್ಟು ಏನು ಮಾಡ್ತಾರೆ ಅದನ್ನು? ಓಕೆ, ಯಾಕೆ ಆ ರೀತಿ ಮಾಡ್ತಾರೆ? ಓಕೆ, ಯಾಕೆ ಸಪ್ರೇಟ್ ಆಗಬೇಕು? ಪ್ರಶ್ನೆ ಕೇಳ್ತಾರೆ, ನಿಮ್ಮ ಅರ್ಥ ಆಗಬೇಕು ಅಂತ. ಓಕೆ, ಹಾಂ, ಓಕೆ ಓಕೆ ಇದೆಲ್ಲ ಮಾಡ್ತಾ ಇದ್ದಾರೆ, ಆಯಿತು. ಇವಾಗ ಯಾವ ರೀತಿ ಮಾಡ್ತಾರೆ ಅಂತ ನೋಡಿದ್ವಿ. ಯಾವ ರೀತಿ ಮಾಡ್ತಾರೆ? ಹೊಡಿತಾರೆ. ಹಾಂ ಹಾಂ, ಮೊದಲು ಅದನ್ನೇನು ಮಾಡ್ತಾರೆ? ಹೊಡಿತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಗಾಳಿಯಲ್ಲಿ ಬಿಡ್ತಾರೆ. ಯಾಕೆ ಈ ಗಾಳಿಯಲ್ಲಿ ಬಿಡೋದು ಅಷ್ಟು ಮುಖ್ಯ? ಹಾಂ, ಉಳಿದ್ಬಿಟ್ಟು ನೀವು ಹಂಗೆ ಬಿಟ್ಬಿಟ್ರೆ, ಹಾಂ. ಸೊ ಈ ಒಂದು ಗೋಧಿನ ಸಹ ಏನು ಮಾಡಬೇಕು? ಹೊಡಿತಾರೆ. ಹೊಡೆದ್ಮೇಲೆ ಏನು ಮಾಡ್ತಾರೆ ಅಂತೆ? ಗಾದಿಯಲ್ಲಿ ಬಿಡ್ತಾರೆ. ಆ ಗಾಳಿಯಲ್ಲಿ ಬಿಡುವಾಗ ಏನಾಗತ್ತಂತೆ? ವೆಯ್ಟ್ ಇರುವುದೆಲ್ಲ ಕೆಳಗಡೆ ಬೀಳುತ್ತೆ, ವೆಯ್ಟ್ ಇಲ್ಲದೆ ಇರೋದೆಲ್ಲ ದೂರ ಆಗುತ್ತೆ. ನಾವು ಈ ಒಂದು ವಾಕ್ಯ ಓದಬೇಕಾದ್ರೆ ಇದನ್ನು ಇನ್ನೊಂದು ಕಡೆ ಎಲ್ಲಿ ನೋಡ್ತೀವಿ ಅಂದರೆ, ದೇವರು ಮತ್ತೆ ಅಲ್ಲ, ಯೋಹಾನ ಓದೋಣ ಅಥವಾ ಎಲ್ಲಿಂದ ಓದೋಣ? ಯಾಕಂದರೆ 4 ಕಡೆನೇ ಇದೆ. ಪೇತ್ರನನ್ನು ನೋಡಿ ಒಂದು ವಾಕ್ಯವನ್ನು ಹೇಳ್ತಾರೆ. ಇರಿ, ಒಂದೇ ಒಂದು ಕಡೆ ನೋಡೋಣ. ಲೂಕ 22:31-34 ಓದಿ. ಲೂಕ 22. ಲೂಕ್ 22, ಲೂಕ್ 22:31-34. ಲೂಕ 21ನೇ ಅಧ್ಯಾಯ 22ನೇ ಅಧ್ಯಾಯ ವಚನ 31. ಸಿಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ತಿರುಗಿಕೊಂಡು ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದರು. ಆದರೆ ಅವನು, ಕರ್ತರೇ, ನಿಮ್ಮ ಸಂಗಡ ಸೆರೆಮನೆಗೆ ಹೋಗುವುದಕ್ಕೆ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆ ಅನ್ನಲು, ಯೇಸು, ಪೇತ್ರನೇ, ನನ್ನ ವಿಷಯದಲ್ಲಿ ಇವನನ್ನು ಅರಿಯನೆಂದು ನೀನು 3 ಸಾರಿ ಹೇಳುವ ತನಕ ಇವತ್ತು ಕೋಳಿ ಕೂಗುವುದಿಲ್ಲವೆಂದು ನಿನಗೆ ಹೇಳುತ್ತೇನೆ ಅಂದರು. ಆಮೆನ್. ಇವಾಗ ಪೇತ್ರನನ್ನು ನೋಡಿನೂ ದೇವರು ಏನು ಹೇಳ್ತಾ ಇದ್ದಾರೆ? ಗೋಧಿಯನ್ನು ಒಣೆಯುವ ರೀತಿಯಲ್ಲಿ ಪಿಶಾಚಿ ಏನು ಮಾಡ್ತಾನಂತೆ? ಅವನನ್ನು ಬಂದು ಶೋಧಿಸ್ತಾನೆ ಅಂತಿದೆ. ಇಸ್ರೇಲ್ ಜನರನ್ನು ನೋಡಿನೂ ಸಹ ದೇವರು ಏನು ಹೇಳ್ತಾ ಇದ್ದಾರೆ? ಗೋಧಿಯನ್ನು ಒಣೆಯುವ ರೀತಿಯಲ್ಲಿ ನಿಮ್ಮನ್ನು ನಾನು ಏನು ಮಾಡ್ತಾ ಇದ್ದೀನಿ? ಹೊಡಿತಾ ಇದ್ದೀನಿ ಅಂತಾರೆ. ದೇವರು ನಮ್ಮನ್ನು
ಒಂದು ಒಳ್ಳೆಯ ದಾರಿಯಲ್ಲಿ ನಡೆಸ್ಬೇಕಂದ್ರೂ, ನಮ್ಮನ್ನು ಒಂದು ಅವರ ಪ್ರಾಮಿಸಲ್ಲಿ ನಡೆಸ್ಬೇಕಂದ್ರೂ ಕೆಲವು ಸತಿ ಏನಾಗತ್ತಂದರೆ ದೇವರು ಅವರ ವಾಕ್ಯವನ್ನು ಕೊಡ್ತಾರೆ, ಆದರೆ ನಾವೇನು ಮಾಡ್ತೀವಿ ಅಂದರೆ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ತಪ್ಪಾದ ದಾರಿಯಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ ದೇವರು ಹೇಳಿದ ವಿಷಯ ಬೇರೆ. ನೋಡಿ, ಇವಾಗ ಪೇತ್ರನ ನೋಡಿ ದೇವ್ರು ಏನು ಹೇಳ್ತಾ ಇದ್ದಾರೆ, ನೀನು 3 ಸತಿ ಏನು ಮಾಡ್ತೀಯಾ, ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಏನು ಮಾಡ್ತೀಯಾ, ಎಲ್ಲರ ಮುಂದೆ ನನ್ನನ್ನು ತಿರಸ್ಕರಿಸ್ತೀಯ ಅಂತ ಹೇಳುತ್ತೆ. ಯಾರೋ ಪೇತ್ರನ ನೋಡಿ. ಪೇತ್ರನ ಏನು ಹೇಳ್ತಾರೆ ಇದಕ್ಕೆ? ಯೋಹಾನ 13:36-38. ಅದರಲ್ಲಿ ನೀವು ಪೇತ್ರನ ಏನು ಹೇಳ್ತಾರೆ ಅಂತ ನೋಡಿ. ಯೋಹಾನ 13:36-38. ಜಾನ್ 13:36-38. ಯೋಹಾನ 13:36-38. ಯೋಹಾನ 13ನೇ ಅಧ್ಯಾಯ 36-38. ಸೀಮೋನ್ ಪೇತ್ರನು ಆತನನ್ನು, ಕರ್ತರೇ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಿದಕ್ಕೆ ಯೇಸು, ನಾನು ಹೋಗುವಲ್ಲಿಗೆ ನೀನು ಈಗ ನನ್ನ ಹಿಂದೆ ಬರಲಾರಿ, ತರುವಾಯ ನನ್ನ ಹಿಂದೆ ಬರುವಿ ಅಂದರು. ಪೇತ್ರನು ಆತನಿಗೆ, ಕರ್ತರೇ, ನಾನು ಯಾಕೆ ಈಗ ನಿನ್ನಿಂದ ಬರಲಾರನು? ನಿನಗಾಗಿ ನನ್ನ ಪ್ರಾಣವನ್ನಾದರೂ ಕೊಟ್ಟೆನು ಎಂದು ಹೇಳಲು ಯೇಸು, ನನಗಾಗಿ ಪ್ರಾಣ ಕೊಟ್ಟಿಯಾ? ನಿನಗೆ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಎಂದು ಅಂದರು. ಆಮೇನ್. ಆಮೇನ್. ಇವಾಗ ಪೇತ್ರನ ಬಾಯಿಂದ ಏನು ಬರ್ತಾ ಇದೆ ನೋಡಿ, ನೀವು ಇಲ್ಲಿ ಸಾವಿಗೆ ಕರೆದ್ರು ನಾನು ಏನು ಮಾಡ್ತೀನಿ, ನಿಮ್ಮ ಜೊತೆನೇ. ಅವ್ರು ಮಾತ್ರ ಅಲ್ಲ, ದೇವರು ಬರೀ ಪೇತ್ರನನ್ನು ಮಾತ್ರ ಏನು ಮಾಡಿಲ್ಲ, ಟೆಸ್ಟ್ ಮಾಡಿಲ್ಲ, ಅವನಿಗೆ ಮಾತ್ರ ಪರೀಕ್ಷೆ ಇಟ್ಟಿಲ್ಲ. ಅವರ ಜೊತೆಯಲ್ಲಿ ಇದ್ದಂಥ 12 ಜನ ಶಿಷ್ಯರನ್ನು ಸಹ ದೇವರು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಈ 12 ಜನ ಶಿಷ್ಯರನ್ನು ಪರೀಕ್ಷೆ ಮಾಡುವಾಗಲೂ ಸಹ ಯೂದಸ್ಗೂ ಸಹ ಸೇರಿಸಿನೇ ದೇವ್ರು ಏನು ಮಾಡ್ತಾ ಇದ್ದಾರೆ, ಪರೀಕ್ಷೆ ಇಡ್ತಾ ಇದ್ದಾರೆ. ಎಲ್ಲರೂ ಸಹ ಅವರವರ ಟೆಸ್ಟಲ್ಲಿ ಎಷ್ಟು ಜನ ಪಾಸ್ ಆದರೂ ಫೇಲ್ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ನಾವೇನು ನೋಡೋಣ ಅಂದರೆ, ಪಾಸ್ ಆದರೆ ಏನು ಮಾಡಬೇಕು ಅಂತ ಎಷ್ಟೋ ಸತಿ ನಾವು ಓದಿರ್ಬೋದು. ಒಂದು ವೇಳೆ ದೇವ್ರು ಕೊಡುವಂಥ ಎಲ್ಲ ಟೆಸ್ಟಲ್ಲೂ ನಾವು ಪಾಸ್ ಆದರೆ ಏನು ಮಾಡ್ಬೋದು ಅಂತ ಎಷ್ಟೋ ಸತಿ ನೋಡಿದ್ದೀವಿ. ನಾವು ಯಾವ ರೀತಿ ಏನು ಮಾಡಬೇಕು ಅದನ್ನು ಮುಂದುವರೆದು, ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ, ನಮ್ಮನ್ನು ಶೋಧಿಸುವಾಗ, ದೇವರು ಶೋಧಿಸುವಂಥವರಲ್ಲ, ಶೋಧನೆ ಕೊಡುವವನು ಬರುವಾಗ, ದೇವರು ಅದನ್ನು ಅಲೌ ಮಾಡುವಾಗ, ನಮ್ಮನ್ನು ಸರಿಪಡಿಸೋದಕ್ಕೋಸ್ಕರ ಅಲೌ ಮಾಡುವಾಗ, ಒಂದು ವೇಳೆ ನಾವು ಫೇಲ್ ಆದರೆ ಏನು ಮಾಡಬೇಕು? ಯಾಕಂದರೆ ಬೈಬಲಲ್ಲಿರುವಂಥ ಎಲ್ಲ ಕ್ಯಾರೆಕ್ಟರ್ಸ್ ಯಾರೇ ಇರಲಿ, ಯೇಸು ಕ್ರಿಸ್ತ ಒಬ್ಬರನ್ನು ಬಿಟ್ಟು ಅವರು ಕೊಟ್ಟಂಥ ಶೋಧನೆಯಲ್ಲಿ ಒಂದು ಅಥವಾ ಇನ್ನೊಂದಲ್ಲಿ ಏನಾಗಿರ್ತಾರೆ, ಯಾರಾದರೂ ಒಬ್ಬರು ಫೇಲ್. ಎಲ್ಲರ ಜೀವನದಲ್ಲೂ ನೋಡಿ, ಅಬ್ರಹಾಮನು ತನಗೆ ಕೊಟ್ಟಂಥ ಶೋಧನೆಯಲ್ಲಿ ಫಸ್ಟು ಫೇಲ್ ಆಗ್ತಾರೆ. ಮೋಸೆನೂ ಸಹ ಅವರು ಕೊಟ್ಟಂಥ ಶೋಧನೆಯಲ್ಲಿ ಏನು ಮಾಡ್ತಾರೆ, ಫೇಲ್. ಎಲ್ಲಿ ಏನು ಮಾಡ್ತಾರೆ ಅವರು? ಮೊದಲು ಕೊಲೆ ಮಾಡಿ ಓಡೋಗ್ತಾರೆ, ಅದೊಂದು. ಆದರೆ ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ದೇವರು ಒಡಿ ಅಂತ ಮಾತಾಡು ಅಂತ ಹೇಳುವಾಗ ಹೊಡೆದು ಬಿಡ್ತಾರೆ. ಯಾಕೆ? ಅವ್ರು ಮುಂಚೆ ಹೇಳಿದ ವಾಕ್ಯ ಇಟ್ಕೊಂಡು ಇವಾಗ ನಡೀತಾ ಇದ್ರು. ನೆಕ್ಸ್ಟ್ ಯಾರು? ದಾವಿದನು ಸಹ ಏನು ಮಾಡ್ತಾರೆ, ಅವರ ಶೋಧನೆಯಲ್ಲಿ 2 ಸತಿಗೆ ತಪ್ಪು ಮಾಡ್ತಾರೆ. ನೆಕ್ಸ್ಟ್ ಯಾರಿದ್ದಾರೆ? ಯೋಸೆಫನು ಸಹ ಡೈರೆಕ್ಟಾಗಿ ತಪ್ಪು ಮಾಡಿಲ್ಲ ಅಂದರೂ ದೇವರು ಅವ್ರನ್ನ ಅಷ್ಟು ವರ್ಷ ಅವರನ್ನು ಕಷ್ಟ ಕಾಲದಲ್ಲಿ ಇಟ್ಟು ಸರಿಪಡಿಸಿದ್ದಕ್ಕೆ ಕಾರಣ ಅವರಲ್ಲಿದ್ದಂಥ ಕೊರತೆಗಳು. ಹಲ್ಲೆಲೂಯಾ. ಈ ರೀತಿ ಪೇತ್ರನನ್ನು ಸಹ ದೇವರು ಸರಿ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ದೇವರು ಸರಿ ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲರೂ ಫೇಲ್ ಆದಾಗ ಏನು ಮಾಡ್ತಾರೆ? ಯಾಕಂದರೆ ಎಲ್ಲರೂ ನಾವು ಸಕ್ಸೀಡ್ ಆದಾಗ ಏನು ಮಾಡ್ತೀವಿ ಅಂತ ನಮಗೆಲ್ಲರೂ ಗೊತ್ತು. ನಾವೇನು ಮಾಡ್ತೀವಿ, ದೇವರು ನಮಗೆ ಆಶೀರ್ವಾದ ಕೊಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅಂತ. ಒಂದು ವೇಳೆ ನಾವು ದೇವರು ಕೊಡುವಂಥ ಒಂದು ಟೆಸ್ಟಲ್ಲಿ ಫೇಲ್ ಆಗಿಬಿಟ್ರೆ, ದೇವರು, ಯಾಕಂದರೆ ಇಸ್ರೇಲ್ ಜನರನ್ನು ಸಹ ಅಷ್ಟು ಸತಿ ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅವ್ರು 1 ಸತಿ 2 ಸತಿ ಫೇಲ್ ಆಗಿಲ್ಲ, ಫೇಲ್ ಆಗ್ತಾನೇ ಇರ್ತಾರೆ. ಯಾರು? ಇಸ್ರೇಲ್ ಜನರು. 1 ಸತಿ ಪಾಸ್ ಆದರೆ, ಇವಾಗ ನೋಡಿ, 1 ವರ್ಷದಲ್ಲಿ ಒಂದು ಸಬ್ಜೆಕ್ಟಲ್ಲಿ ಪಾಸ್ ಆದರೆ 10 ಸಬ್ಜೆಕ್ಟಲ್ಲಿ ಏನು ಮಾಡ್ತಾರೆ, ಫೇಲ್ ಆಗುವಂಥ ಜನರು ಯಾರು? ಇಸ್ರೇಲ್ ಜನರು. ಇಂಥ ಜನರಿಗೆ ದೇವರು ಅಷ್ಟು ಏನು ಮಾಡ್ತಾ ಇದ್ದಾರೆ, ವಾಗ್ದಾನ ಕೊಡ್ತಾ ಇದ್ದಾರೆ. ಇವಾಗ ನೋಡಿ, ಯೇಸು ಕ್ರಿಸ್ತು 1000 ವರ್ಷಗಳು ಇಲ್ಲಿ ಆಳುವಾಗ ನೋಡಿ, ನೀವು ರೆವಿಲೇಷನಲ್ಲಿ ಓದಬೇಕಾದ್ರೆ ಪ್ರಕಟಣೆಯಲ್ಲಿ ಏನು ಹೇಳ್ತಾರೆ ಅಂದರೆ, 1,44,000 ಜನರು ಏನು ಮಾಡ್ತಾರಂತೆ, ಯೇಸು ಕ್ರಿಸ್ತುವಿನ ಜೊತೆ 1000 ವರ್ಷಗಳು ಏನು ಮಾಡ್ತಾರೆ, ಇಲ್ಲಿ ಆಳ್ವಿಕೆ ಮಾಡ್ತಾರೆ. 1000 ವರ್ಷಗಳ ಆಳ್ವಿಕೆ ಮಾಡ್ತಾರೆ ಅಂದರೆ 1,44,000 ಪೀಪಲ್ ಏನಾಗ್ತಾರೆ, ಮಲ್ಟಿಪ್ಲೈ ಆಗ್ತಾರೆ. ಅದಾದಮೇಲೆ ಏನಾಗುತ್ತಂತೆ, 1000 ವರ್ಷ ಆದಮೇಲೆ ತಿರುಗಿ ದೇವರು ಏನು ಮಾಡ್ತಾರಂತೆ, ಪಿಶಾಚಿಯನ್ನು ನರಕದಿಂದ, ಅಂದರೆ ಹೇಡಿಸ್ ಅಂತಾರೆ,
ಅದರಿಂದ ಪಾತಾಳದಿಂದ ಏನು ಮಾಡ್ತಾರಂತೆ, ತಿರುಗಿ ಬಿಡ್ತಾರೆ. ಅವನು ಹೇಗೆ ಮಾಡ್ತಾನೆ, ಅವನು ಊರೆಲ್ಲ ಹೋಗಿ ತಿರುಗಿ ಯಾರನ್ನು ಏಮಾರ್ಸೋಕ್ಕೆ ಟ್ರೈ ಮಾಡ್ತಾನಂತೆ. ತಿರುಗಿ ಏನು ಮಾಡೋಕ್ಕೆ, ಎಲ್ಲಿ ಆದಾಮೇವಳ ಕಾಲದಲ್ಲಿ ಏನು ಮಾಡಿದ್ನೋ ಅದನ್ನು ಏನು ಮಾಡ್ತಾನೆ, ತಿರುಗಿ ಟ್ರೈ ಮಾಡ್ತಾನೆ. ಯಾಕೆ, ಇವಾಗ ನಿಜವಾಗ್ಲೂ ದೇವ್ರ ಮೇಲೆ ಪ್ರೀತಿ ಇರುವಂಥವ್ರು ಯಾರಿದ್ದಾರೆ ಅಂತ ಅಲ್ಲೂ ಸಹ ದೇವ್ರು ಏನು ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಸೊ ದೇವರಿಗೆ ಪರೀಕ್ಷೆ ಅನ್ನೋದು ಹೊಸ ವಿಷಯ ಅಲ್ಲ. ದೇವರಿಗೆ ಪರೀಕ್ಷೆ ಅನ್ನೋದು ಯೂಸ್ ಟು ವಿಷಯ, ಅಂದರೆ ಅವ್ರಿಗೆ ಯಾವಾಗಲೂ ಮಾಡ್ತಾ ಇರೋವಂಥ ಒಂದು ವಿಷಯ ಅದು ಪರೀಕ್ಷೆ. ಸೊ ನಾವೆಲ್ಲರೂ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ ಅನ್ನುವಂಥ ವಿಷಯ ಇಲ್ಲ. ಎಷ್ಟೋ ಸತಿ ಏನಾಗ್ಬೋದು, ನಾವು ಕೆಲವು ಜನರು ಫೇಲ್ ಆಗಿಬಿಟ್ಟು ಏನು ಮಾಡಿಬಿಡ್ತಾರೆ ಅಂದರೆ ಆ ಫೇಲಿಯರಲ್ಲೇ ಇದ್ಬಿಡ್ತಾರೆ. ದೇವರ ಜೊತೆಯಲ್ಲಿ ಇರುವಂಥ ಸಂಬಂಧದಲ್ಲಿ ಏನಾಗ್ಬಿಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು, ಜೂಡಸ್ ಏನು ಮಾಡ್ತಾನೆ, ಒಂದೇ ಒಂದು ಸತಿ ಫೇಲ್ ಆಗ್ತಾನೆ. ಅವ್ನಿಗೇನಾಗ್ತಾಯಿದೆ, ಅವನ ಪಾಪ ಅವ್ನಿಗೆ ಅರಿವಾಗ್ತಾ ಇದೆ. ಅರಿವಾದ್ಮೇಲೆ ಏನು ಮಾಡ್ತಾನೆ, ಅವ್ನ ಗಿಲ್ಟ್ ತಾಳದೆ ಏನು ಮಾಡ್ತಾನೆ, ಹೋಗಿ ಆ ಕಾಸನ್ನ ಬಿಸಾಡ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾನೆ, ಅವನನ್ನು ಸುಸೈಡ್ ಮಾಡ್ಕೊಳ್ಳಿ. ಅವನಾದರೂ ಅವನ ಜೀವನ ತಗೊಳ್ತಾನೆ. ಎಷ್ಟೋ ಜನರು ಕ್ರಿಸ್ತುವಲ್ಲೇ ಇರ್ತಾರೆ, ಆದರೆ ಆತ್ಮ ಏನಾಗಿರುತ್ತೆ, ಸತ್ತೋಗಿರುತ್ತೆ. ಆತ್ಮದಲ್ಲಿ ಆ ಉಜ್ಜೀವನ ಇರಲ್ಲ. ಏನಾಗಿರುತ್ತೆ, ಇದನ್ನೇ ಅವರ ಆತ್ಮದಲ್ಲಿ ಜೀವನೇ ಇರಲ್ಲ. ಕ್ರಿಸ್ತುವಿನ ಒಳಗಡೆ ಏನಾಗಿರ್ತಾರೆ, ಸತ್ತೋಗಿರ್ತಾರೆ. ಎಷ್ಟೋ ಕ್ರಿಸ್ತುವಿನ ಪ್ರೀತಿಯನ್ನು ತಿಳಿದುಕೊಂಡು, ಅದನ್ನೇ ಹೇಳ್ತಾರಲ್ಲ ಹೀಬ್ರೂಸಲ್ಲಿ, ಯಾವ ಅಧ್ಯಾಯ ಜ್ಞಾಪಕ ಬರ್ತಾ ಇಲ್ಲ, ಆದರೆ ಅಲ್ಲಿ ಏನು ಹೇಳ್ತಾರೆ ಅಂದರೆ, ಕ್ರಿಸ್ತುವಿನ ಪ್ರೀತಿಯನ್ನು ತಿಳಿದುಕೊಂಡು ಕ್ರಿಸ್ತುವಿನ ಆ ಒಂದು ಮುಖವನ್ನು ನೋಡಿ ಹಿಂತಿರುಗಿ ಹೋಗುವವರನ್ನು ಕರೆದುಕೊಂಡು ಬರುವುದೇನಂತೆ, ಇರುವುದಕ್ಕಿಂತ ತುಂಬ ಕಷ್ಟ ಅಂತೆ, ಇಂಪಾಸಿಬಲ್ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾರೆ. ಹೀಬ್ರೂಸಲ್ಲಿ ಇರುತ್ತೆ, ನಿಮ್ಮ ಮನೇಲಿ ಹೋಗಿ ಓದ್ಬೋದು. ಆದರೆ ಅದೇ ಕ್ರಿಸ್ತುವಿನ ಪ್ರೀತಿಯನ್ನು ತಿಳಿದುಕೊಂಡು ಆ ಒಂದು ಪರೀಕ್ಷೆಯಲ್ಲಿ ಫೇಲ್ ಆದಮೇಲೆ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಅಷ್ಟೇ ದೇವ್ರು ನನ್ನನ್ನು ಬಿಟ್ಟು ದೂರ ಹೋಗ್ಬಿಟ್ರು, ಅಥವಾ ದೇವರ ವಾಗ್ದಾನಗಳು ನನ್ನ ಜೀವನದಲ್ಲಿ ಏನಾಗಲ್ಲ, ನೆರವೇರಲ್ಲ, ಅಥವಾ ನನ್ನ ಜೀವನನೇ ಏನಾಯಿತು, ಮುಗೀತು ಅಂತ ಒಂದು ತಪ್ಪನ್ನಿಟ್ಕೊಂಡು ಏನು ಮಾಡ್ತಾರೆ, ಅವರ ಜೀವನವೆಲ್ಲೋ ನಡೆಸ್ತಾರೆ. ನಾವು ಯಾವ ರೀತಿ ಸರಿಪಡಿಸ್ಕೊಂಬರ್ಬೇಕು ಅಂತ ಇಬ್ಬರ ಜೀವನದಿಂದ ಕಲಿಬೋದು. ಎಕ್ಸಾಂಪಲ್ಗೆ, ಒಬ್ಬರು ದಾವಿದನ ಜೀವನ ಎಷ್ಟೋ ಸತಿ ನೋಡಿದ್ದೀವಿ. ನಾವೇನು ಮಾಡೋಣ, ಪೇತ್ರನ ಜೀವನದಿಂದ ನೋಡೋಣ. ಪೇತ್ರನ ಏನು ಮಾಡ್ತಾ ಇದ್ದಾರೆ, ದೇವರು, ಯಾಕಂದರೆ ಪೇತ್ರನು ಮಾತ್ರ ಅಲ್ಲ, ಅವ್ರ ಜೊತೆ ಇರುವಂಥ ಎಲ್ಲ ಶಿಷ್ಯರು ಏನು ಎದುರು ನೋಡ್ತಾ ಇದ್ರು ಅಂದರೆ, ಯೇಸು ಕ್ರಿಸ್ತು ಒಂದು ಆರ್ಮಿ, ತನ್ನ ಜನ ಸೈನ್ಯವನ್ನು ಕಟ್ಟಿ ರೋಮಾಪುರದವರಿಗೆ ಎದುರಾಗಿ ಏನು ಮಾಡಬೇಕು, ಯುದ್ಧ ಮಾಡಿ ಇವ್ರು ರಾಜ ಆಗಬೇಕು ಅಂತ ಇವರೆಲ್ಲರೂ ಏನು ಮಾಡಿದರು, ಅಂದ್ಕೊಂಡಿದ್ರು. ಯೋಚನೆ ಮಾಡಿ ನೋಡಿ, ದೇವರು ಅವರೆಲ್ಲರೂ ಗೊತ್ತಿತ್ತು, ಯಾರೋ 12 ಜನ ಶಿಷ್ಯರಿಗೆ ಏನು ಗೊತ್ತಿತ್ತು, ಇವರೇ ದೇವರ ಕುಮಾರನೇ ಮನುಷ್ಯನಾಗಿ ಇಳಿದು ಬಂದಿದ್ದಾರೆ ಅಂತ ಗೊತ್ತಿದೆ. ಇವಾಗ ನಿಮ್ಮ ಜೀವನನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನಿಮಗೂ ಸಹ ಗೊತ್ತು, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ, ಜೀವವುಳ್ಳ ದೇವರನ್ನು ಏನು ಮಾಡ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ. ನಾನು ಜೀವವುಳ್ಳ ದೇವರನ್ನು ಆರಾಧನೆ ಮಾಡುವಾಗ ಎಷ್ಟು ಜನ ಈ ರೀತಿ ನಾವು ಪ್ರಾರ್ಥನೆ ಮಾಡಿರ್ಬೋದು, ದೇವರೇ, ಕಲ್ಲು ಮಣ್ಣುವನ್ನು ಏನು ಮಾಡ್ತಾರೆ, ಸೇವನೆ ಮಾಡುವಂಥ ಅವರಿಗೆ ಅಷ್ಟು ಇರಬೇಕಾದ್ರೆ, ಅವರು ಅಷ್ಟು ಸಂಪತ್ತಿದೆ ಅಥವಾ ಅವ್ರಿಗಷ್ಟು ಆರೋಗ್ಯ ಇದೆ, ಇದಿದೆ ಅದಿದೆ, ಅವರಿಗೆ ಅಷ್ಟು ಇರಬೇಕಾದ್ರೆ, ದೇವರೇ, ನಾನು ಜೀವವುಳ್ಳ ದೇವರನ್ನು ಏನು ಮಾಡ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ನನಗೆ ಮಾತ್ರ ಯಾಕೆ ಈ ಕಷ್ಟ? ನೀವು ಯಾಕೆ ಇದನ್ನು ನೋಡಿ ಸುಮ್ಮನೆ ಇದ್ದೀರಾ? ನಾವೆಲ್ಲರೂ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ನಮ್ಮ ಜೀವನದಲ್ಲಿ ಏನು ಮಾಡಿರ್ತೀವಿ, ಈ ಪ್ರಾರ್ಥನೆಯನ್ನು ಮಾಡಿರ್ತೀವಿ. ಏನಂತ, ದೇವರೇ, ಅವರು ಆ ರೀತಿ ಇರಬೇಕಾದ್ರೆ ನಿಮ್ಮ ಜನರಾದ ನಾವು ಜೀವವುಳ್ಳ ದೇವರನ್ನು, ಅವ್ರ ಜೀವ ಇಲ್ಲದೇ ಇರೋವಂಥ ದೇವರುಗಳನ್ನೇ ಅವ್ರು ಅಷ್ಟು ಪೂಜೆ ಮಾಡಿ ಏನಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಆದರೆ ನಾವು ನಿಮ್ಮನ್ನು ನಂಬಿ ಬರ್ತಾ ಇದ್ದೀವಿ, ನಮಗೇನಾಗ್ತಾ ಇದೆ, ಇಷ್ಟು ಕಷ್ಟದಲ್ಲಿದ್ದೀವಲ್ಲ. ಅಥವಾ ನಾವು ಎದುರು ನೋಡಿರುವಂಥ ಒಂದು ವಿಷಯ ನಮಗೆ ಸಿಗದೇ ಇರುವಾಗ ಮೊದಲು ಏನಾಗುತ್ತೆ ಅಂದರೆ, ಮೊದಲು ನಮಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಡಿಸಪಾಯಿಂಟ್ಮೆಂಟ್ ಅಂದರೆ ಮೊದಲು ಸ್ವಲ್ಪ ಬೇಜಾರಾಗ್ತೀವಿ. ಫಸ್ಟ್ ಟೈಮ್ ಆಗೋದು ಬೇಜಾರು. ನೆಕ್ಸ್ಟ್ ಏನಾಗುತ್ತೆ, ಆ ಬೇಜಾರಲ್ಲೇ ನಾವು ಇನ್ನೂ ಸ್ವಲ್ಪ ಹೋಗಬೇಕಾದ್ರೆ ಏನಾಗುತ್ತೆ, ಡಿಸಪಾಯಿಂಟ್ಮೆಂಟ್ ಅನ್ನೋದು ದೇವರಲ್ಲಿ ನಿರಾಶೆ ಆಗುತ್ತೆ, ಹೋಪ್ ಹೋಗುತ್ತೆ, ದೇವ್ರ ಮೇಲೆ ಇರುವಂಥ ನಂಬಿಕೆ. ಏನಂತ, ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಏನಾಗ್ತಾ ಇಲ್ಲ, ಈ ವಿಷಯ ನಡೀತಾ ಇಲ್ಲ. ಯಾಕಂದರೆ ಚೆನ್ನಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮೊಬ್ಬರು ಸಾಹುಕಾರ, ತುಂಬ ಸಾಹುಕಾರ, ನಿಮಗೆ ತುಂಬ ಕ್ಲೋಸ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ, ತುಂಬ ಹಣ ಇರೋಂಥ, ಅವ್ರಿಗೆಲ್ಲ ಏನಿದೆ, ಎಲ್ಲ ಪವರ್ ಇದೆ. ಅಂಥ ಮನುಷ್ಯ ಹತ್ರ ನೀವು ಹೋಗಿ ಒಂದು ವಿಷಯಕ್ಕೋಸ್ಕರ, ಚಿಕ್ಕ ಒಂದು ವಿಷಯಕ್ಕೋಸ್ಕರ ಕೇಳ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ನಿಮಗೆ ತುಂಬ ಸ್ನೇಹಿತರು, ಆದರೆ ಆ ವಿಷಯವನ್ನು ಮಾಡಲ್ಲ ಅಂತಾರೆ. ಆವಾಗ ನಮಗೇನಾಗತ್ತೆ, ಏನು ಸ್ನೇಹಿತರು ಇವರು, ಏನೇನೋ ಹೇಳ್ತಾರೆ, ಏನೇನೋ ಏನು ಮಾಡ್ತಾರೆ, ಮಾತೆಲ್ಲ ಹೇಳ್ತಾರೆ, ಆದರೆ ನೋಡಿದ್ರೆ ಒಂದು ಚಿಕ್ಕ ವಿಷಯನ ಏನು ಮಾಡ್ತಾ ಇಲ್ಲ, ನನಗೋಸ್ಕರ ಮಾಡ್ತಾ ಇಲ್ಲ. ಸೊ
ಡಿಸಪಾಯಿಂಟ್ಮೆಂಟ್, ದುಃಖ ಅನ್ನೋದು ನೆಕ್ಸ್ಟ್ ಏನಾಗ್ತಾ ಇದೆ, ನಿರಾಶೆಯಾಗಿ ಆಗ್ತಾ ಇದೆ. ಆ ನಿರಾಶೆ ಅನ್ನೋದು ನಾವು ತಿರುಗಿ ಕೇಳುತ್ತಾ ನೆಕ್ಸ್ಟ್ ಏನಾಗುತ್ತೆ, ದೇವರ ಮೇಲೆ ಕೋಪವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಮೊದಲು ಎಲ್ಲಿ ಸ್ಟಾರ್ಟ್ ಆಯಿತು, ದೇವರ ಮೇಲೆ ಇರುವಂಥದ್ದು ದುಃಖ, ಸೋಗ, ನಮಗೇನೋ ಸ್ಯಾಡ್ ಆಗಿರ್ತೀವಿ, ಅಯ್ಯೋ ಏನೋ ನಡೆದಿಲ್ವ ಅಂತ. ನೆಕ್ಸ್ಟ್ ಏನಾಗುತ್ತೆ, ನಿರಾಶೆ, ದೇವ್ರ ಮೇಲೆ ಹೋಪ್ಲೆಸ್ನೆಸ್ ಬರುತ್ತೆ. ದೇವರು ಏನೇ ಮಾಡಿದ್ರು ಮಾಡಲ್ಲ, ಅವ್ರ ಮೇಲೆ ಇರುವಂಥ ನಂಬಿಕೆ ಹೋಗುತ್ತೆ. ಅದನ್ನು ದಾಟಿ ನೋಡಬೇಕಾದ್ರೆ ನೆಕ್ಸ್ಟ್ ಏನಾಗುತ್ತೆ, ದೇವ್ರ ಮೇಲೆ ಕೋಪ. ಏನಂತ, ದೇವರು ಎಷ್ಟೇ ಕೇಳಿದ್ರು ಏನು ಮಾಡ್ತಾ ಇಲ್ಲ, ಇದನ್ನು ಮಾಡ್ತಾ ಇಲ್ವಲ್ಲ. ಇವಾಗ ಈ ಜನರು, ಪೇತ್ರನು ಶಿಷ್ಯರು ಏನು ಎದುರು ನೋಡ್ತಾ ಇದ್ದಾರೆ, ದೇವರು ಎಲ್ಲರನ್ನೂ ಯುದ್ಧಕ್ಕೆ ಕರ್ಕೊಂಡು ಹೋಗ್ತಾರೆ. ಏನು ಅದಕ್ಕೆ ಏನು ಹೇಳ್ತಾರೆ, ದೇವರೇ ನಿಮ್ಮ ಜೊತೆ ಪ್ರಿಸನ್, ನೀವು ಮನೇಲಿ ಹೋಗಿ ಮಾರ್ಕಲ್ಲಿ ಹೋದ್ ನೋಡಿ, ಅಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ದೇವರೇ ನಿಮ್ಮ ಜೊತೆ ನಾವು ಜೈಲಿಗೂ ಸಹ ಏನು ಮಾಡೋಕ್ಕೆ ಬರೋಕ್ಕೆ ರೆಡಿ ಆಗಿದ್ದೀವಿ. ಅವ್ರು ಹೇಳಿದ್ದು ಯಾವ ಮೈಂಡ್ ಸೆಟ್ಟಿಂದ, ಯುದ್ಧ. ಇವ್ರು ಯುದ್ಧಕ್ಕೆ ಹೋಗ್ತಾರೆ, ನಾವೆಲ್ಲರೂ ಜೊತೇಲಿ ಏನು ಮಾಡ್ತಾಯಿದ್ದೀವಿ, ಸೈನಿಕರ ಥರ ನಾವೆಲ್ಲರೂ ಹೋಗೋಣ ಅಂತ ಇವ್ರ ಮೈಂಡ್ ಸೆಟ್. 12 ಜನರು ಮಾತ್ರ ಅಲ್ಲ, ಜೊತೇಲಿ ಇದ್ದಂಥ ಅವರ ಶಿಷ್ಯರು ಎಷ್ಟೋ ಜನರು. ಆದರೆ ದೇವ್ರೇನು ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತು ತನ್ನನ್ನು ತಾನು ಏನು ಮಾಡ್ತಾರೆ, ಅಲ್ಲಿ ಜೈಲಿಗೆ ಹಿಡ್ಕೊಂಡು ಹೋಗ್ಬೇಕು ಅಂತ ಸೈನಿಕರು ಬರುವಾಗ ಪೇತ್ರನ ಏನು ಮಾಡ್ತಾರೆ, ಕಿವಿ ಕಟ್ ಮಾಡಿ. ಆವಾಗ ದೇವ್ರು ಏನು ಮಾಡ್ತಾರೆ, ಇವ್ರನ್ನ ಗದರಿಸಿ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಅವರಷ್ಟು ಅಲ್ಲಿ ಪಿಲಾತನ ಏನು ಮಾಡ್ತಾನೆ, ಇವನಿಗೆ ವಿರೋಧವಾಗಿ ಅಷ್ಟು ಯಾರಿಗೆ ಯೇಸು ಕ್ರಿಸ್ತು ವಿರೋಧವಾಗಿ ಅಷ್ಟು ಮಾತಾಡಬೇಕಾದ್ರೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಸೈಲೆಂಟಾಗಿ ನಿಂತ್ಕೊಂಡಿದ್ರು, ಒಂದು ಮಾತು ಮಾತಾಡಿರಲ್ಲ. ಇವರೆಲ್ಲ ಎದುರು ನೋಡ್ತಾರೆ, ಅದೇನು, ದೇವರು ಯುದ್ಧ ಮಾಡ್ತಾರೆ, ಮಾತಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ. ಯೇಸು ಕ್ರಿಸ್ತು ಏನು ಮಾಡಿದ್ರು, ಏನು ಮಾಡಿಲ್ಲ. ಇದನ್ನೇ ಏನು ಮಾಡ್ತಾರೆ ಅಂದರೆ, ಲೈಕ್ ಅ ಲ್ಯಾಂಪ್ ಟು ಬಿ ಸ್ಲಾಟೆಡ್ ಅಂತಾರೆ. ಒಂದು ಕುರಿಮರಿ ಕಡಿಯೋದಕ್ಕೋಸ್ಕರ ಯಾವ ರೀತಿ ಸೈಲೆಂಟಾಗಿ ಹೋಗುತ್ತೋ, ಸಿದ್ಧವಾಗಿ ಸೈಲೆಂಟಾಗಿ ಹೋಗುತ್ತೋ, ಆ ರೀತಿ ಯೇಸು ಕ್ರಿಸ್ತು ಏನು ಮಾಡಿದ್ರಂತೆ, ಸೈಲೆಂಟಾಗಿ ಸಿದ್ಧ. ಇದನ್ನೇ ಅವ್ರು ಏನು ಮಾಡ್ತಾರೆ ಅಂದರೆ, ಇದೇ ನೋಡಿ ಲೂಕ 22 ಓದಿದ್ವಲ್ಲ ಇವಾಗ, ಅಲ್ಲೇನು ಮಾಡ್ತಾರೆ ನೋಡಿ, ಮೌಂಟ್ ಆಫ್ ಆಲಿವ್, ಗೆತ್ಸೆಮನೆ ತೋಟದಲ್ಲಿ ದೇವ್ರು ಏನು ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾರೆ. ಏನಂತ, ದೇವರೇ ನೋಡಿ, ಈ ಒಂದು ಪಾತ್ರೆ ನನ್ನನ್ನು ಬಿಟ್ಟು ದೂರ ಹೋಗಿ ಇದನ್ನು ಬಿಟ್ಟು, ಅದಕ್ಕೆ ಅರ್ಥ ಏನಂದರೆ, ದೇವರೇ ಈ ಒಂದು ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಇದನ್ನು ಮಾಡೋಕ್ಕಾಗಲ್ವಾ, ಇಷ್ಟು ಕಷ್ಟಪಟ್ಟೆ ಇದನ್ನು ಮಾಡಬೇಕಾ, ಅಂದರೆ ಈ ದಾರಿಯಲ್ಲೇ ಹೋಗ್ಬೇಕಾ ಅಂತ ಕೇಳಬೇಕಾದ್ರೆ ಅವ್ರೇನು ಮಾಡ್ತಾರೆ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಕೊನೆಯಲ್ಲಿ ಏನು ಹೇಳ್ತಾರೆ, ದೇವರೇ ನನ್ನ ಚಿತ್ತ ಅಲ್ಲ ನಿಮ್ಮ ಚಿತ್ತ. ಅವರ ಮಾಂಸ ಹೇಳ್ತಾ ಇದೆ, ಇದು ತುಂಬ ಕಷ್ಟ ಇದೆ, ನಾವೇನು ಮಾಡೋಕ್ಕಾಗಲ್ಲ, ದಾಟಿ ಹೋಗೋಕ್ಕಾಗಲ್ಲ ಅಂತ. ಆದರೆ ಆವಾಗಲೂ ಸಹ ಅವ್ರೇನು ಹೇಳ್ತಾರೆ, ನನ್ನ ಚಿತ್ತವಲ್ಲ ನಿಮ್ಮ ಚಿತ್ತ ದೇವರೇ ಅಂತ. ಸೊ ಏನಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲರೂ ದೇವರನ್ನು ಏನು ಎದುರು ನೋಡ್ತೀವಿ ಅಂದರೆ, ನನಗೋಸ್ಕರ ದೇವ್ರು ಏನು ಮಾಡಬೇಕು, ಅತಿಶಯವನ್ನು ಮಾಡಬೇಕು, ಅರ್ಪುತ ಮಾಡಬೇಕು, ಅಥವಾ ಅದನ್ನು ಅಂತ ಏನೇನು ಮಾಡ್ತೀವಿ, ಎದುರು ನೋಡ್ತಾ ಇರ್ತೀವಿ. ದೇವರು ಅದನ್ನು ಮಾಡದೇ ಹೋಗುವಾಗ, ನಾವು ಎದುರು ನೋಡುವ ರೀತಿಯಲ್ಲಿ ದೇವರು ಅದನ್ನು ಮಾಡದೇ ಹೋಗುವಾಗ ನಾವೇನು ಮಾಡೋಣ, ದಿಸ್ ಲೀಡ್ಸ್ ಟು ಫೇಲಿಯರ್. ಏನಾಗುತ್ತೆ, ಈ ದೇವರ ಮೇಲೆ ಇರುವಂಥ ಕೋಪ, ಆವಾಗ ಇದು ಪರೀಕ್ಷೆ ಕಾಲ ಅಂತ ಇಟ್ಕೊಳ್ಳಿ. ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ನಮ್ಮ ವಿಶ್ವಾಸವನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇದಕ್ಕೆ ಎಲ್ಲಿದೆ ಎಂದೇ ವಾಕ್ಯ, 1 ಪೇತ್ರನು 1ನೇ ಅಧ್ಯಾಯ 6ನೇ ವಾಕ್ಯ ಅಂದ್ಕೊಳ್ತೀನಿ. 1 ಪೇತ್ರನು 1ನೇ ಅಧ್ಯಾಯ 6ನೇ ವಾಕ್ಯನಾ, 6ನೇ ವಾಕ್ಯ. 1 ಪೇತ್ರನು 1ನೇ ಅಧ್ಯಾಯ ವಚನ 6. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತ ಅನುಸಾರ ನಾನಾ ಕಷ್ಟದಲ್ಲಿ ದುಃಖಿಸುವವರಾಗಿ ಇದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿ ಇದ್ದೀರಿ. ಆಮೇನ್. ಕಂಟಿನ್ಯೂ ಮಾಡಿ. ಅದು ಬಂಗಾರವು ನಾಶವಾಗುವಂಥದ್ದಾಗಿ ಇದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ನೀವು ಅವರನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಅವರನ್ನು ಪ್ರೀತಿಸುತ್ತೀರಿ. ಈಗ ನೀವು ಏನು ಹೇಳ್ತಾರೆ, ಬಂಗಾರವನ್ನು ಪರಿಶುದ್ಧ ಮಾಡುವ ರೀತಿಯಲ್ಲಿ ಏನಾಗತ್ತಂತೆ, ಬಂಗಾರ ಏನಾಗಲ್ಲ, ಆ ಒಂದು ಫೈರಲ್ಲಿ ಏನಾಗತ್ತಂತೆ, ಪರೀಕ್ಷೆ ಆಗುತ್ತೆ. ಪರೀಕ್ಷೆ ಮಾಡುವಾಗ ಏನಾಗುತ್ತೆ, ಯಾವ ರೀತಿ ಗೋಲ್ಡ್ನ ಏನು ಮಾಡ್ತಾರೆ, ಬಿಸಿ ಅಷ್ಟು ಹೀಟ್ ಮಾಡುವಾಗ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಏನಾಗುತ್ತೆ, ಗೋಲ್ಡಲ್ಲಿರುವಂಥ ಒಂದು ಇಂಪ್ಯೂರಿಟೀಸ್ ಎಲ್ಲ ಏನಾಗುತ್ತೆ, ಸಪ್ರೇಟ್ ಆಗುತ್ತೆ. ಇದನ್ನೇ ಒಡೆಯುವುದನ್ನು ನಾವು ಏನು ಮಾಡ್ತೀವಿ, ಗೋಧಿನ ಒಣೆಯುವ ರೀತಿಯಲ್ಲಿ ಉಡಿತಾರಲ್ಲ, ಅದನ್ನೇನು ಮಾಡುತ್ತೆ, ನಮ್ಮನ್ನು ಉಡಿಯುವಾಗ ನಮ್ಮನ್ನು ಸಡನ್ನಾಗಿ ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ಸ್ವಲ್ಪವಾಗಿ
ದೇವರು ಹೊಡೆಯೋದಕ್ಕಿಂತ ಒಂದೊಂದು ಸತಿ ಏನಾಗುತ್ತೆ, ಸಡನ್ನಾಗಿ ಬರುತ್ತೆ. ಏನು ಮಾಡುತ್ತೆ, ನಾವು ಎದುರು ನೋಡದೇ ಇರುವಂಥ ಕಾಲದಲ್ಲಿ, ಎದುರು ನೋಡದೇ ಇರುವಂಥ ವೇಳೆಯಲ್ಲಿ ಏನಾಗುತ್ತೆ, ಸಡನ್ನಾಗಿ ಕಷ್ಟಗಳು ಏನಾಗುತ್ತೆ ನಮ್ಮ ನೋಡಿ ಬರುತ್ತೆ. ಚೆನ್ನಾಗಿ ಹೋಗ್ತಾ ಇರುವಂಥ ಜೀವನದಲ್ಲಿ ಸಡನ್ನಾಗಿ ಕಷ್ಟ ಬರುವಾಗ ಏನಾಗುತ್ತೆ, ದೇವ್ರ ಹತ್ರ ಚೆನ್ನಾಗಿ ನಡೀತಾ ಇರ್ತೀವಿ. ಯೋಚನೆ ನೋಡಿ, ಪೇತ್ರನೋ ಅಥವಾ ಅವರ ಶಿಷ್ಯರೆಲ್ಲ ಏನಾಗಿದ್ರು, ರೆಡಿಯಾಗಿದ್ರು ಏನು ಮಾಡೋಕ್ಕೆ, ಯುದ್ಧಕ್ಕೆ ಹೋಗಬೇಕು ಅಂತ. ಆದರೆ ಸಡನ್ನಾಗಿ ದೇವ್ರು ಏನು ಮಾಡ್ತಾ ಇದ್ದಾರೆ, ತನ್ನನ್ನು ತಾನು ಸರೆಂಡರ್ ಮಾಡ್ತಾ ಇದ್ದಾರೆ, ತ್ಯಾಗ ಮಾಡ್ತಾ ಇದ್ದಾರೆ. ಇವ್ರಿಗೇನಾಗಿಲ್ಲ, ಇವ್ರ ಜೊತೇಲಿ ಅಷ್ಟು ದಿವಸ ಇದ್ರೂ ಅವ್ರಿಗೇನಾಗಿಲ್ಲ, ದೇವರು ಮಾಡ್ತಾ ಇರುವಂಥ ಕೆಲಸ ಅವ್ರಿಗೇನಾಗಿಲ್ಲ, ಅರ್ಥ ಆಗಿಲ್ಲ. ಯೇಸು ಕ್ರಿಸ್ತು ಜೊತೆಯಲ್ಲೇ ಇದ್ದಂಥ ಅವರಿಗೆ ಅರ್ಥ ಆಗೋದಷ್ಟು ಕಷ್ಟವಾದರೆ, ದೇವರ ಪ್ರಸನ್ನತೆಯಿಂದ ಎಷ್ಟೋ ಜನರು ನಾವು ದೂರವಾಗಿರುವಾಗ ಅವ್ರು ಮಾಡೋದು ಹೆಂಗೆ ಅರ್ಥ ಆಗುತ್ತೆ. ಹಲ್ಲೆಲೂಯಾ. ಹಾಂ, ಏನು ಓದ್ತಾ ಇದ್ವಿ, ಪೇತ್ರನ ಇವಾಗ ನೋಡಿ, ಪೇತ್ರನನ್ನು ಏನು ಮಾಡ್ತಾಯಿದ್ರು, ಉಣಿಯುವ ರೀತಿಯಲ್ಲಿ, ಗೋಧೆನ ಉಣಿಯುವ ರೀತಿಯಲ್ಲಿ ಅವ್ರೇನು ಮಾಡ್ತಾರೆ, ಪ್ಯೂರಿಟಿ ಅವ್ರು ಏನು ಮಾಡಿ ಟೆಸ್ಟ್ ಮಾಡ್ತಾ ಇದ್ದಾರೆ. ದೇವರು ಏನಕ್ಕೋಸ್ಕರ ಟೆಸ್ಟನ್ನು ಮಾಡ್ತಾರೆ ಅಂತ ನೀವು ಜೇಮ್ಸ್ 1ನೇ ಅಧ್ಯಾಯ ಮನೇಲಿ ಹೋಗಿ ಓದ್ಬೋದು. ಅಲ್ಲೂ ಏನು ಹೇಳ್ತಾರೆ, ವಿಶ್ವಾಸವನ್ನು ಪರೀಕ್ಷೆ ಮಾಡಿ ಯಾವುದು ನಿಜವಾಗ್ಲೂ ಇದೆಯೋ ಅದು ಮಾತ್ರ ಏನಿರುತ್ತಂತೆ, ಕೊನೆಯಲ್ಲಿ ನಿಲ್ಲತ್ತೆ ಅಂತೆ. ಏನು ಮಾಡತ್ತೆ, ಕೊನೆಯಲ್ಲಿ ನಮಗೆ ನಿಲ್ಲೋದೇನಂತೆ, ನಿಜವಾಗ್ಲೂ ಇದ್ದಂಥ ವಿಶ್ವಾಸ. ದೇವರು ಏನನ್ನ ಮಾಡದೇ ಹೋದ್ರೂ, ನಾನು ಕೇಳುವಂಥ ಯಾವುದೇ ಪ್ರಾರ್ಥನೆಗೆ ಉತ್ತರ ಸಿಗದೆ ಹೋದ್ರೂ ನಾನು ದೇವರನ್ನು ಇನ್ನೂ ವಿಶ್ವಾಸ ಇಡ್ತೀನಿ. ಎಷ್ಟೋ ಸತಿ ಹೇಳಿರ್ತೀನಲ್ಲ, ದೇವರನ್ನು ನನ್ನ ತಂದೆ ಅಂತ ನಾನು ಪ್ರೀತಿ ಮಾಡ್ತಾ ಇದ್ದೀನ, ಅಥವಾ ಅಲ್ಲ ಅವ್ರ ಹತ್ರ ಬರುವಂಥ ವಿಷಯಗಳಿಗೋಸ್ಕರ ನಾನು ಅವರ ಜೊತೆಯಲ್ಲಿದ್ದೀನಿ, ಅವರ ಪ್ರಸನ್ನತೆಯಲ್ಲಿದ್ದೀನಿ. ಯಾಕಂದರೆ ಆದಾಮ್ ಏವಾಳು ಏನು ಮಾಡ್ತಾ ಇದ್ದಾರೆ, ದೇವ್ರ ಮೇಲೆ ಇರುವಂಥ ಪ್ರೀತಿಯಿಂದ ಅವ್ರು ಏನು ಮಾಡ್ತಾ ಇಲ್ಲ, ನಡೀತಾ ಇಲ್ಲ. ದೇವ್ರು ಏನಾಗಿದ್ದಾರೆ, ಅವರಿಗೆ ದೇವರಾಗಿದ್ದಾರೆ. ಎಲ್ಲ ಏನು ಮಾಡ್ತಾರೆ, ನೀಡ್ಸ್ನ ಪೂರೈಸ್ತಾರೆ ಅಷ್ಟೇ. ಅವರಿಗೆ ದೇವ್ರಿಗೆ ಏನಾಗಿಲ್ಲ, ಅವರು ತಂದೆ ಆಗಿರಲಿಲ್ಲ, ಅಥವಾ ಅವ್ರಿಗೆ ಸ್ವಂತ ಒಂದು ಸಂಬಂಧ ಇರಲಿಲ್ಲ. ಯಾರಿಗೆ, ಆದಾಮ್ ಏವಾಳಿಗೆ. ಹಲ್ಲೆಲೂಯಾ. ಸೊ ಹಂಗಿರಬೇಕಾದ್ರೆ ಏನಕ್ಕೋಸ್ಕರ ಈ ಟಾಪಿಕ್ ತೊಗೊಂಡೆ ಅಂದರೆ, ಫೇಲ್ ಆಗುವಾಗ ನಾವು ನಮ್ಮನ್ನು ನಾವು ಬಲಪಡಿಸಿಕೊಂಡು ದೇವರಲ್ಲಿ ಹಿಂತಿರುಗಿ ಬರ್ತೀವ, ಅಥವಾ ಅದಲ್ಲೇ ಇದ್ದು ನಾವು ನಮ್ಮ ರಕ್ಷಣೆಯಲ್ಲಿ ಏನು ಮಾಡ್ತೇವೆ, ಸೆತ್ತೋಗ್ತಾ ಇದ್ದೀವ. ಆ ಒಂದು ರಕ್ಷಣೆಯ ಸಂತೋಷವನ್ನು ಏನು ಮಾಡ್ತಾಯಿದ್ವಿ, ಕಳೆದುಕೊಳ್ತಾ ಇದ್ದೀವ. ಯಾಕಂದರೆ ನೋಡಿ, ನಮ್ಮ ಪ್ರಾರ್ಥನೆ ಇಂಥ ಕಾಲದಲ್ಲಿ ಯಾವ ರೀತಿ ಇರಬೇಕಂದ್ರೆ, ಎಷ್ಟೋ ಜನರಿಗೆ ಗೊತ್ತಾಗುತ್ತೆ, ನಾವು ನಿಮಗೆ ಅರ್ಥ ಆಗುತ್ತೆ, ದೇವರು ಕೊಟ್ಟಂಥ ಪರೀಕ್ಷೆಯಲ್ಲಿ ಎಷ್ಟೋ ನಾವು ಸೋತೋಗಿದ್ದೀವಿ, ನಾವು ಪಾಸ್ ಆಗಿದ್ದೀನ ಫೇಲ್ ಆಗಿದ್ದೀನ ಅಂತ ನನಗೆ ಅರ್ಥ ಆಗುತ್ತೆ. ನಿಮ್ಮನ್ನು ನೀವು ಅನ್ನೊಂದಿನೋ ದೇವ್ರ ವಾಕ್ಯ ಓದ್ತಾ ಇರಬೇಕಾದ್ರೆ, ನೀವು ದೇವರ ಜೊತೆ ಇರುವಂಥ ಸಂಬಂಧವನ್ನು ನೀವು ಪರೀಕ್ಷೆ ಮಾಡಿ ನೋಡ್ಬೇಕು. ಯಾವಾಗಲೂ ನಾವು ದೇವರ ಜೊತೆ ಇರುವಂಥ ಸಂಬಂಧ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಚೆನ್ನಾಗಿ ನನ್ನ ಟೆಸ್ಟ್ ನಾನು ಪಾಸ್ ಮಾಡ್ತೇನೆ, ಫೇಲ್ ಮಾಡ್ತೇನೆ, ನಮ್ಗೆ ಅರ್ಥ ಆಗುತ್ತೆ. ಯಾವಾಗೆಲ್ಲ ನಮ್ಮ ದೇವ್ರ ಜೊತೆ ಇರುವಂಥ ಸಂಬಂಧ ದೂರ ಆಗುತ್ತೋ, ಅದಕ್ಕೆ ಕಷ್ಟ ಬರುತ್ತೋ, ಅದಕ್ಕೆ ಏನಾಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೋ, ಅದೆಲ್ಲದಲ್ಲೂ ಏನು ಅರ್ಥ ಮಾಡ್ಕೊಬೇಕು, ನಾನು ಪರೀಕ್ಷೆಯಲ್ಲಿದ್ದೀನಿ, ಒಂದು ನಾನು ಟೆಸ್ಟ್ ಪಾಸ್ ಆಗ್ತಾಯಿದ್ದೀನಿ ಅಥವಾ ಫೇಲ್ ಆಗ್ತಾಯಿದ್ದೀನಿ. ಇವಾಗ ಫೇಲ್ ಆಗಿದ್ರೆ ನಮಗೆ ಇಬ್ಬರೂ, ಯಾರೋ ದಾವಿದನಾಗಲಿ ಪೇತ್ರನಾಗಲಿ, ಇಬ್ಬರು ಮಾಡಿದ ಮೊದಲನೇ ವಿಷಯ ಏನಂದರೆ, ತಮ್ಮನ್ನು ತಾವು ದೇವರಲ್ಲಿ ಏನು ಮಾಡ್ತಾರೆ, ಬಲಪಡಿಸ್ಕೊಳ್ತಾರೆ. ಅವ್ರು ಬಲಪಡಿಸಿಕೊಳ್ಳುವುದು ಯಾವ ರೀತಿ ಅಂದರೆ, ನೋಡಿ ನಾವು ನೋಡಿರ್ತೀವಿ, ಮೊದಲನೇ ಸಾಮ್ಯಲನ 22ನೇ ಅಧ್ಯಾಯ ಅಂದ್ಕೊಳ್ತೀನಿ, ಮನೇಲಿ ಹೋಗೋದಿಲ್ಲ, ಲಾಸ್ಟ್ ಚಾಪ್ಟರ್. ತನ್ನನ್ನು ತಾನು ದೇವರಲ್ಲಿ, ಇವಾಗ ನೋಡಿ ಪೇತ್ರನಿಗೆ ಏನಾಗುತ್ತೆ, ಎಲ್ಲರೂ ಅವ್ರ ಜೊತೇಲಿದ್ದವರು ಸಹ ಅವರನ್ನು ಏನು ಮಾಡಬೇಕು ಅಂತಿರ್ತಾರೆ, ಸಾಯಿಸ್ಬೇಕು ಅಂತಿರ್ತಾರೆ. ಅಂಥ ಸ್ಥಳದಲ್ಲಿ, ಯಾಕಂದರೆ ಫಿಲಿಸ್ಟೀನ್ಸ್ ಬಂದು ಏನು ಮಾಡಿರ್ತಾರೆ, ಬೇರೆ ಅಮಲೇಕ್ಯರು ಬಂದು ಏನು ಮಾಡಿರ್ತಾರೆ, ಅವನ ಹೆಂಡತಿ, ಅವನ ಐಟಮ್ಸ್, ಟ್ರೆಷರ್ ಎಲ್ಲ ಇಟ್ಕೊಂಡು ಹೋಗಿರ್ತಾರೆ. ಆವಾಗ ಇವನ ಆಳುಗಳು ಏನು ಮಾಡ್ತಾರೆ, ಇವನಿಗೆ ವಿರೋಧವಾಗಿ ಎದ್ದೊಳ್ತಾರೆ. ತನ್ನ ಸ್ನೇಹಿತರೇ ಇವನಿಗೆ ವಿರೋಧವಾಗಿ ಏನು ಮಾಡ್ತಾರೆ, ಎದ್ದೊಳ್ತಾರೆ. ಆವಾಗ ದಾವಿದನ ಏನು ಮಾಡ್ತಾನೆ, ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡು ಆಮೇಲೆ ದೇವ್ರ ಹತ್ರ ಸಹಾಯ ಕೇಳಕ್ಕೆ ಹೋಗ್ತಾರೆ. ಆದರೆ ಬೆರ್ಷೆಬ ಜೊತೆ ಅವನು ತಪ್ಪು ಮಾಡಿದ ಮೇಲೆ ಕೀರ್ತನೆ 51 ಬರೀತಾರೆ. ಯಾರು, ದಾವಿದನು. ಕೀರ್ತನೆ 51ರಲ್ಲಿ ನೋಡಿ, ಕೀರ್ತನೆ 51 ಅಷ್ಟು ಚೆನ್ನಾಗಿರುವಂಥ ವಾಕ್ಯ ಏನಂದರೆ, ಅವನು ದಾವಿದನು ದೇವರೇ ನನ್ನ ಹತ್ರದಿಂದ ಈ ಒಂದು ಪಟ್ಟವನ್ನು ಏನು ಮಾಡಬೇಡಿ, ತಗೊಬೇಡಿ ಅಂತ ಪ್ರಾರ್ಥನೆ ಮಾಡಿಲ್ಲ. ಏನು ಮಾಡಿಲ್ಲ, ನಾನು ಈ ರಾಜ ಪದವಿ ನನ್ನನ್ನು ಬಿಟ್ಟು ಹೋಗಬಾರ್ದು ದೇವರೇ ಅಂತ ಪ್ರಾರ್ಥನೆ ಮಾಡಿಲ್ಲ. ಅಥವಾ ದೇವರೇ ನನ್ನ ಏನು ಮಾಡಬೇಡಿ, ನನಗೆ ಈ ಕಷ್ಟ ಬರಬಾರ್ದು, ನನಗೆ ನೋವು ಬರಬಾರ್ದು, ಅದು ಅವನ ಪ್ರಾರ್ಥನೆ ಏನು, ಅದೆಲ್ಲ ಮಾಡಿ ತನ್ನ ಪಾಪ ಅವನಿಗೆ ಅರಿಕೆ ಆದ್ರೂ ಸಹ ಮೊದಲು ಏನು ಪ್ರಾರ್ಥನೆ ಮಾಡ್ತಾರೆ ಗೊತ್ತಾ, ದೇವರೇ ನಿಮ್ಮ ಪವಿತ್ರ ಆತ್ಮರನ್ನು ಏನು ಮಾಡಬೇಡಿ ನನ್ನ ಕೀರ್ತನೆ 51:11 ವಾಕ್ಯ, 10 ಮತ್ತು 11. ಕೀರ್ತನೆ 51, 10, 11. ಕೀರ್ತನೆ 51, 12, 13 ಓದಿ ಹಂಗೆ. 10ರಿಂದ, ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿಮ್ಮ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿಮ್ಮ ಪರಿಶುದ್ಧ ಆತ್ಮವನ್ನು ನನ್ನಿಂದ ತೆಗೆಯಬೇಡ. ನಿಮ್ಮ
ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು. ಪಾಪಿಗಳು ನಿಮ್ಮ ಕಡೆಗೆ ತಿರುಗಿಕೊಳ್ಳುವರು. ಆಮೆನ್. ನೋಡಿ ಇಲ್ಲೇನು ಹೇಳ್ತಾರೆ ನೋಡಿ, ನಿಮ್ಮ ರಕ್ಷಣೆಯ ಒಂದು ಸಂತೋಷ ಏನಾಗಬೇಕಂತೆ, ನನ್ನಲ್ಲಿ ತಿರುಗಿ ಕೊಡಿ ಅಂತಾರೆ. ನಿಮಗೆ ದೇವರ ಸಂಬಂಧ ನಿಮಗೆ ಸಂತೋಷವನ್ನು ಕೊಡ್ತಾ ಇಲ್ಲ, ಅಥವಾ ಅನುದಿನವೂ ದೇವರ ವಾಕ್ಯವನ್ನು ಓದುವಾಗ ನಿಮ್ಗೆ ಸಂತೋಷ ಸಿಗ್ತಾ ಇಲ್ಲ ಅಂದರೆ ರಕ್ಷಣೆಯ ಸಂತೋಷವನ್ನು ನೀವು ಕಳೆದುಕೊಂಡಿದ್ದೀರಾ ಅಂತ ಅರ್ಥ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರ ಪ್ರಸನ್ನತೆ ನನಗೆ ಸಂತೋಷವನ್ನು ಸಮಾಧಾನವನ್ನು ಕೊಡ್ತಾ ಇಲ್ಲ ಅಂದರೆ ರಕ್ಷಣೆಯ ಸಂತೋಷ ನಾವೇನು ಮಾಡಿದ್ದೀವಿ, ಕಳೆದುಕೊಂಡಿದ್ದೀವಿ. ನಿಮಗೆ ದೇವರ ಪ್ರಸನ್ನತೆ ಅನುದಿನ ಅವರನ್ನು ಹುಡುಕ್ಬೇಕನ್ನುವಂಥ ಆಸೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ತಾ ಇದೆ ಅಂದರೆ ನಾನು ಎಲ್ಲೋ ಪಾಪ ಮಾಡಿದ್ದೀನಿ, ಎಲ್ಲೋ ತಪ್ಪು ಮಾಡಿದ್ದೀನಿ. ಆ ಕಾರಣದಿಂದ ದೇವರ ಪ್ರಸನ್ನತೆ, ಅವರ ಪ್ರಸನ್ನತೆ ಮಾತ್ರ ಅಲ್ಲ, ದೇವರ ಪ್ರಸನ್ನತೆಯಿಂದ ಬರುವ ಸಮಾಧಾನ, ಸಂತೋಷ. ಯಾವ ಸಂತೋಷ? ರಕ್ಷಣೆಯ ಸಂತೋಷ ನನ್ನ ಬಿಟ್ಟು ಏನಾಗಿದೆ, ದೂರ ಆಗಿದೆ ಅಂತ ಅರ್ಥ. ಯಾವಾಗ ಅದು ಅರ್ಥ ಆಗತ್ತೆ ನಮಗೆ? ಯಾವಾಗ ನನ್ನ ಸಂತೋಷ, ದೇವರ ಪ್ರಸನ್ನತೆ, ಸಂತೋಷ ನನ್ನ ಬಿಟ್ಟು ದೂರ ಹೋಗಿದೆ ಅಂದರೆ ನಾನು ಯಾವುದೋ ಟೆಸ್ಟನ್ನು ಏನು ಮಾಡಿದ್ದೀನಿ, ಫೇಲ್ ಆಗಿದ್ದೀನಿ ಅರ್ಥ. ಎಲ್ಲೋ ನಾನು ಏನು ಮಾಡಿದ್ದೀನಿ, ದೇವರ ಪರೀಕ್ಷೆಯನ್ನು ಏನು ಮಾಡಿದ್ದೀನಿ, ಸೋತೋಗಿದ್ದೀನಿ. ಎಲ್ಲೋ ಆ ಕಾರಣದಿಂದ ಏನಾಗ್ತಾಯಿದೆ, ಎಕ್ಸಾಮಲ್ಲಿ ಫೇಲ್ ಆಗಿಬಿಟ್ಟು ನಾವು ಯಾರೂ ನಕ್ಕೊಂಡು ಆಚೆ ಬರಲ್ಲ, ದುಃಖದಿಂದ ಬರ್ತೀವಿ. ಪವಿತ್ರ ಆತ್ಮರು ನಮ್ಮ ಒಳಗಡೆ ದುಃಖ ಪಡುವಾಗ ಏನಾಗುತ್ತೆ, ನಾವು ಸಹ ಅವರ ಪ್ರಸನ್ನತೆಯಲ್ಲಿ ಹೋಗುವಾಗ ಪವಿತ್ರಾತ್ಮರ ದುಃಖ ನಮ್ಮ ಒಳಗಡೆ ಏನಾಗುತ್ತೆ, ಬರುತ್ತೆ. ಯಾವ ದುಃಖ? ಅವರ ಪ್ರಸನ್ನತೆಯಲ್ಲೇ ಹೋದ್ರೂ ನಮಗೇನಾಗಲ್ಲ, ಸಂತೋಷ, ಸಮಾಧಾನ ನಮ್ಮಲ್ಲಿ ಏನಿರಲ್ಲ, ನೆಲೆಯಾಗಿ ನಿಲ್ಲೋದಿಲ್ಲ. ಯಾಕಂದರೆ ನಾವು ಪಾಪದ ದಾರಿಯನ್ನು ಬಿಟ್ಟು ಬಂದ ಮೇಲೆ ನಾನು ದೇವರ ಅವ್ರೇನು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನಗೆ ಹೊಸ ಹೃದಯವನ್ನು ಏನು ಮಾಡಿ ನನ್ನಲ್ಲಿ ಉಂಟು ಮಾಡಿ, ನಿಮ್ಮ ಪ್ರಸನ್ನತೆಯ ಸಂತೋಷವನ್ನು ಏನು ಮಾಡಬೇಡಿ, ನನ್ನಿಂದ ದೂರ ತೆಗೆಯಬೇಡಿ ಅಂತಾರೆ. ಹಲ್ಲೆಲೂಯಾ. ನಿಮ್ಮ ಪ್ರಸನ್ನತೆಯಿಂದ ನನ್ನನ್ನು ಏನು ಮಾಡಬೇಡಿ, ದೂರ ಕರ್ಕೊಂಡು ಹೋಗ್ಬೇಡಿ. ನೆಕ್ಸ್ಟ್ ಏನು ಹೇಳ್ತಾರೆ, ಆ ಒಂದು ಸ್ಯಾಲ್ವೇಷನ್, ರಕ್ಷಣೆಯ ಸಂತೋಷವನ್ನು ನನ್ನಲ್ಲಿ ಏನು ಮಾಡಿ, ತಿರುಗಿ ಅನುಭವಿಸುವ ರೀತಿಯಲ್ಲಿ ನನ್ನನ್ನು ಮಾರ್ಪಡಿಸಿ ಅಂತಾರೆ. ಹಲ್ಲೆಲೂಯಾ. ಆವಾಗ ಏನು ಮಾಡ್ತೀನಿ, ನಾನು ನಿಮ್ಮ ವಾಕ್ಯವನ್ನು ತಿರುಗಿ ಕೇಳಿ ಅದಕ್ಕೆ ಪ್ರಕಾರ ನಡೀತೀನಿ. ನೆಕ್ಸ್ಟ್ ಏನು ಹೇಳ್ತಾರೆ, ಪಾಪಿಗಳಿಗೆ ಅವರು ಯಾವ ರೀತಿ ನಡಿಬೇಕು ಅಂತ ತಿಳಿಸ್ತೀನಿ. ಪೇತ್ರನನ್ನು ನೋಡಿ ಸಹ ದೇವರು ಇದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ, ನೋಡು, ಪಿಶಾಚಿನನ್ನು ಬಂದು ಟೆಸ್ಟ್ ಮಾಡಬೇಕು ಅಂತ ಕೇಳಿದ್ದಾನೆ, ಅವನನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಆದಮೇಲೆ ನೀನು 3 ಸತಿ ನಾನು ಏನು ಮಾಡ್ತೀಯ, ನಿರಾಕರಿಸ್ತೀಯ. ಅದಾದ ಮೇಲೆ ಏನು ಹೇಳ್ತಾನೆ, ನೀನು ತಿರುಗಿ ಬರಬೇಕು ಅಂತ ನನ್ನ ತಂದೆ ಬಳಿ ಪ್ರಾರ್ಥನೆ ಮಾಡಿ, ನೀನು ತಿರುಗಿ ಬಂದ ಮೇಲೆ ಸಹೋದರನೇನು ಮಾಡು, ಬಲಪಡಿಸು. ಹಲ್ಲೆಲೂಯಾ. ನಾವು ಪರೀಕ್ಷೆಯಲ್ಲಿ ಫೇಲ್ ಆದ ಮೇಲೆ ನಾನು ಯಾವ ರೀತಿ ಫೇಲ್ ಆದೆ ಅಂತ ಅರ್ಥ ಮಾಡಿಕೊಂಡು ಬೇರೆಯವ್ರಿಗೆ ಏನು ಮಾಡಬೇಕು, ಯಾವ ರೀತಿ ಪಾಸ್ ಆಗಬೇಕು ಅಂತ ಕಲಿಸ್ಬೇಕು. ಇದನ್ನೇ ಹೇಳ್ತೀನಲ್ಲ, ನಿಮಗೆ ಸೇವೆ ಮಾಡೋರು, ನಿಮಗೋಸ್ಕರ ಸೇವೆ ಮಾಡೋರು, ನಿಮಗೆ ಪ್ರೀಚ್ ಮಾಡೋರಾಗಿರಲಿ, ಎಷ್ಟಕ್ಕೆಷ್ಟು ಅವರು ಫೇಲ್ ಆಗ್ತಾರೋ ಅಷ್ಟಕ್ಕಷ್ಟು ನಿಮಗೆ ಒಳ್ಳೆಯದು. ಫೇಲ್ ಆಗಬೇಕು ನಾನು ಹೇಳ್ತಾ ಇಲ್ಲ, ಅವ್ರು ಎಷ್ಟು ಫೇಲ್ ಆಗ್ತಾರೋ ಅಷ್ಟಕ್ಕಷ್ಟೇ ಏನಾಗುತ್ತೆ, ನಿಮಗೆ ಒಳ್ಳೇದು. ಯಾಕಂದರೆ ಅವರ ಎಕ್ಸ್ಪೀರಿಯೆನ್ಸ್ ನಿಮ್ಮನ್ನು ಏನು ಮಾಡುತ್ತೆ, ತಪ್ಪಾದ ದಾರಿಯಿಂದ ಹೋಗೋದನ್ನು ತಡೆ ಮಾಡುತ್ತೆ. ನೋಡಿ, ಪೇತ್ರನು ಎಷ್ಟು ಬಿದ್ದೋದ್ರೋ ಅಷ್ಟೇ ಬಲವಾಗಿ ಏನು ಮಾಡ್ತಾಯಿದ್ದಾರೆ, ತಿರುಗಿ ಬರ್ತಾ ಇದ್ದಾರೆ. ಅವ್ರು ಬಲವಾಗಿ ಯಾಕೆ ತಿರುಗಿ ಬರಬೇಕಾಗಿತ್ತು, ದೇವರ ಸಭೆಯನ್ನು ಸ್ಟಾರ್ಟ್ ಮಾಡಿ ಅದಕ್ಕೆ ಲೀಡರಾಗಿ ಯಾರು ಬರಬೇಕಾಗಿತ್ತು, ಪೇತ್ರನು. ಹಲ್ಲೆಲೂಯಾ. ಅಂಥ ಮನುಷ್ಯ, ಯಾರು ಲೀಡರ್ ಆಗಬೇಕಿರುವಂಥ ಮನುಷ್ಯ, ಮೊದಲು ಏನಾಗಬೇಕಿತ್ತು, ಸೋತೋಗಿ ಹಿಂತಿರುಗಿ ಬರಬೇಕು. ಹಲ್ಲೆಲೂಯಾ. ದೇವರು ಅವರ ಕರುವಿಕೆಯಲ್ಲಿ ನಾವು ಯಾವಾಗಲೂ ಏನು ಎದುರು ನೋಡ್ತೀವಿ ಅಂದರೆ, ಬಲವಾಗಿರುವಂಥವ್ರು, ಎಲ್ಲದಲ್ಲೂ ಕರೆಕ್ಟಾಗಿರುವಂಥ ಮನುಷ್ಯರನ್ನ ಏನು ಮಾಡ್ತಾರೆ, ಆಯ್ದುಕೊಳ್ತಾರೆ ಅಂತ. ದೇವರು ಆಯ್ದುಕೊಳ್ಳುವುದು ಎಂಥ ಮನುಷ್ಯರನ್ನು, ಬಲಹೀನವಾಗಿರುವಂಥವ್ರು. ಹಲ್ಲೆಲೂಯಾ. ಯಾರಲ್ಲಿ ಎಷ್ಟು ಹೆಚ್ಚಾಗಿ ಬಲಹೀನತೆ ಇದೆಯೋ ಅಂಥ ಮನುಷ್ಯರನ್ನ ದೇವರು ಏನು ಮಾಡ್ತಾರೆ, ಆಯ್ದುಕೊಳ್ತಾರೆ. ಹಲ್ಲೆಲೂಯಾ. ನೋಡಿ, ದಾವೀದನು ಸಹ ಏನು ಮಾಡ್ತಾರೆ, 2 ಸತಿನೂ ಬಲಹೀನವಾಗಿರುವಂಥ ಮನುಷ್ಯ, ಅವರು ಬರೆದಿರುವಂಥ ಸಾಮ್ಸಲ್ಲಿ, ಅವರು ಬರೆದಿರೋ ಕೀರ್ತನೆಗಳ ಮೂಲಕ ನಾವೇನು ಮಾಡ್ತಾ ಇದ್ದೇವೆ, ನಮಗೆ ಅರ್ಥ ಬರುತ್ತೆ. ಅವ್ರು ನಮಗೇನು ಮಾಡ್ತಾ ಇದ್ದಾರೆ, ಅವರ ಕೀರ್ತನೆಗಳ ಮೂಲಕ ನಮಗೆ ಕಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವ್ರು ಮಾಡಿದ ಒಂದು ತಪ್ಪು ಎಷ್ಟೋ ಪಾಪಿಗಳನ್ನು ಏನು ಮಾಡ್ತಾ ಇದೆ, ಅವ್ರ ತಪ್ಪು ಅವ್ರು ಫೇಲ್ ಆದಾಗ ನಾವೇನು ಮಾಡ್ತಾ ಇದ್ದೀವಿ, ಇವ್ರು ಮಾಡಿದ್ದು ನಾವು ಕಲಿತು ನಾವೇನು ಮಾಡ್ತಾ ಇದ್ದೀವಿ, ತಿರುಗಿ ದೇವರಲ್ಲಿ ಆಚೆ ಬರ್ತಾ ಇದೆ. ಹಲ್ಲೆಲೂಯಾ. ಒಂದು ವೇಳೆ ದಾವೀದನು ಈ ತಪ್ಪು ಮಾಡದೆ ಹೋಗಿದ್ರೆ, ಅಥವಾ ದಾವೀದನ ಜೀವನದಲ್ಲಿ ಆ ಒಂದು ತಪ್ಪು ಮಾಡಿ ದೇವರ ಹತ್ರ ಹಿಂತಿರುಗಿ ಬರದೆ ಹೋಗಿದ್ದರೆ, ನಾವೇನು ಮಾಡೋಕ್ಕಾಗ್ತಿರಲಿಲ್ಲ. ಯಾವ ರೀತಿ ದೇವರ ಹತ್ರ ಹಿಂತಿರುಗಿ ಬರಬೇಕು ಅಂತ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ, ಕಲಿಯೋಕ್ಕಾಗ್ತಿರ್ಲಿಲ್ಲ. ಹಲ್ಲೆಲೂಯಾ. ದೇವರ ಕೃಪೆನೂ ನಮ್ಗೆ ಅರ್ಥ ಆಗ್ತಿರಲಿಲ್ಲ, ದೇವರ ಕರುಣೆಯನ್ನು ನಮ್ಗೆ ಅರ್ಥ ಆಗ್ತಿರಲಿಲ್ಲ. ಹಲ್ಲೆಲೂಯಾ. ಸೊ ದೇವರ ಗುಣವನ್ನು ಅರ್ಥ ಮಾಡಿಕೊಳ್ಬೇಕಂದ್ರೂ ಯಾರಾದರೂ ಎಲ್ಲೋ ಫೇಲ್ ಆಗಿದ್ರೆ ಅದನ್ನು ನೋಡಿ ನಾವೇನು ಮಾಡಬೇಕು, ಕಲಿಬೇಕು. ಹಲ್ಲೆಲೂಯಾ.
ಸೊ ನಾವು ಫೇಲ್ ಆಗಬೇಕಾದ್ರೆ ಆ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸೋದು ಯಾವಾಗ? ದೇವರ ಪ್ರಸನ್ನತೆ. ರಕ್ಷಣೆಯ ಸಂತೋಷ ಅಷ್ಟು ಮುಖ್ಯ. ರಕ್ಷಣೆಯ ಸಂತೋಷ ಅಂದರೆ ಏನು? ದೇವರಲ್ಲಿ, ಅವರ ಪ್ರಸನ್ನತೆಯಲ್ಲಿ ಸಂತೋಷ. ನೋಡಿ, ವಸ್ತುಗಳಲ್ಲಿ ಸಂತೋಷ ಬರೋದಿಲ್ಲ, ಅಥವಾ ದೇವರು ಕೊಡುವಂಥ ಕಾಲಿಂಗಲ್ಲಿ ನಿಮಗೇನಿರಲ್ಲ, ಸಂತೋಷ ಇರುತ್ತೆ, ಸಮಾಧಾನ ಇರ್ಬೋದು. ಆದರೆ ಅದೆಲ್ಲವನ್ನು ಮೀರಿ ಬರುವಂಥ ಮೊದಲನೇ ಸಂತೋಷ ಯಾವುದಾಗಿರಬೇಕು? ರಕ್ಷಣೆಯ ಸಂತೋಷ. ಹಲ್ಲೆಲೂಯಾ. ರಕ್ಷಣೆಯ ಸಂತೋಷ ಅಂದರೆ, ದೇವರೇ ನನ್ನ ಹತ್ರದಿಂದ ಎಲ್ಲವನ್ನೂ ತೆಗೆದುಕೊಂಡ್ರು, ನಿಮ್ಮ ಪ್ರಸನ್ನತೆ ಇದ್ದರೆ ನಾನು ಸಂತೋಷವಾಗಿರ್ತೀನಿ, ಸಮಾಧಾನವಾಗಿರ್ತೀನಿ ಅಂತಾರಲ್ಲ, ಆ ಒಂದು ಸಂತೋಷನೇ ರಕ್ಷಣೆಯ ಸಂತೋಷ. ಹಲ್ಲೆಲೂಯಾ. ದೇವರು ನನ್ನನ್ನು ಎಲ್ಲ ವಿಷಯಗಳಿಂದ ಕಾಪಾಡ್ತಾರೆ ಅನ್ನುವಂಥ ಸಂತೋಷ. ಹಲ್ಲೆಲೂಯಾ. ಈ ಸಂತೋಷ ನಮ್ಮಲ್ಲಿ ಇಲ್ಲದೆ ಹೋದರೆ, ಈ ಒಂದು ಸಮಾಧಾನ ನಮ್ಮಲ್ಲಿ ಇಲ್ಲ. ಇದನ್ನೇ ಯಾರಲ್ಲಿರತ್ತೆ ಗೊತ್ತಾ ಈ ಸಮಾಧಾನ? ಇನ್ನೊಂದು ಎಕ್ಸಾಂಪಲ್ ಯಾರಂದರೆ ಪೌಲು ಫಿಲಿಪಿಯನ್ಸ್ 4ನೇ ಅಧ್ಯಾಯ ಅಂದ್ಕೊಳ್ತೀನಿ. ಫಿಲಿಪಿಯನ್ 4ನೇ ಅಧ್ಯಾಯ ಓದಬೇಕಾದ್ರೆ ಅಲ್ಲೇನು ಹೇಳ್ತಾರೆ ಅಂದರೆ, ಎಲ್ಲ ವಿಷಯಗಳು ಏನು ಮಾಡಿ ಸಂತೋಷವಾಗಿರಿ, ದೇವರಿಗೆ ಸ್ತೋತ್ರ ಮಾಡಿ ಅಂತಾರೆ. ಎಲ್ಲಿ ಬರೀತಾರೆ ಇದನ್ನು? ಅವರು ಜೈಲಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಬರೀತಾರೆ. ಹಲ್ಲೆಲೂಯಾ. ಏನು ಹೇಳ್ತಾರೆ ಅಂದರೆ, ನಾನು ಎಲ್ಲ ಇರುವಾಗಲೂ ಸಂತೋಷವಾಗಿರೋದನ್ನು ಕಲ್ತಿದ್ದೀನಿ, ಏನು ಇಲ್ಲದೆ ಹೋದ್ರೂ ದೇವರಲ್ಲಿ ಸಂತೋಷ ಇರೋದನ್ನು ಕಲ್ತಿದ್ದೀನಿ ಅಂತ. ಹಲ್ಲೆಲೂಯಾ. ಯಾಕೆ ಇದನ್ನು ದೇವರ ರೀತಿ ಮಾಡ್ತಾರಂದರೆ, ನಮ್ಮ ಸಂತೋಷ, ನಮ್ಮ ಸಮಾಧಾನ ಎಲ್ಲ ಯಾರಿಂದ ಬರಬೇಕು? ಕರ್ತರಿಂದ. ಹಲ್ಲೆಲೂಯಾ. ಬೇರೆ ಯಾವುದೇ ಕಡೆಯಿಂದ ಬಂದ್ರೂ ಆ ಸಂತೋಷ ಏನಾಗಿರಲ್ಲ, ಸಮಾಧಾನ ನೆಲೆಯಾಗಿ ನಿಂತಿರೋದಿಲ್ಲ. ಹಲ್ಲೆಲೂಯಾ. ಯಾಕಂದರೆ ನೋಡಿ, ದಾವೀದನು ಅಷ್ಟು ಮೇಲೆ ಇದ್ರೂ, ಯಾಕೆ ಅವ್ರಿಗೇನೆಲ್ಲ ಬೇಕು, ಏನಿತ್ತು ಎಲ್ಲ ಅವ್ರ ಹತ್ರ ಇತ್ತು. ಅವ್ರು ಕೇಳಿದ್ದಕ್ಕಿಂತನೂ, ಅವ್ರಿಗೆ ಬೇಕಾಗಿರೋದಕ್ಕಿಂತನೂ ಹೆಚ್ಚಾಗಿ ಏನು ಮಾಡೋದು ದೇವ್ರು ಅವ್ರಿಗೆ ಕೊಟ್ಟರು. ಅವರು ಸುಲಭವಾಗಿ ಹೇಳ್ಬೋದಿತ್ತು, ನಾತಾನ ಸುಲಭವಾಗಿ ಏನು ಮಾಡ್ಬೋದು, ಅವ್ರು ಹೇಳಿದ್ದನ್ನು ತಳ್ಳಿ ಬಿಟ್ಬಿಟ್ಟು ಅವ್ರ ಪಾಠ ಅವ್ರ ಜೀವನವನ್ನು ಏನು ಮಾಡ್ಬೋದಾಗಿತ್ತು, ನಡೆಸ್ಬಿಟ್ಟಾಗಿತ್ತು. ಆದರೆ ಅವ್ರೇನು ಮಾಡ್ತಾರೆ ನೋಡಿ, ಅವರ ಬಟ್ಟೆಯನ್ನು ಹರ್ಕೊಂಡು ಏನು ಮಾಡ್ತಾರೆ, ಬೂದಿಯಲ್ಲಿ ಕುಳಿತುಕೊಂಡು ದೇವರ ಪಾದದಲ್ಲಿ ಎಲ್ಲರ ಮುಂದೆ ಏನು ಮಾಡ್ತಾರೆ, ಅಳ್ತಾರೆ. ಯಾರು? ದಾವೀದನು. ಹೇಳ್ತಾರೆ, ದೇವರೇ ನಾನು ತಪ್ಪು ಮಾಡಿದೆ, ಈ ಮಗುವನ್ನು ಏನು ಮಾಡಿ ಅದರಿಂದ ಸಾಯಿಸಬೇಡಿ ಅಂತ ಅವ್ರು ಅಷ್ಟು ಪ್ರಾರ್ಥನೆ ಮಾಡ್ತಾರೆ. ಆದರೆ ದೇವ್ರು ಏನು ಆ ಫಲವನ್ನು ಏನು ಮಾಡಬೇಕಾಗಿತ್ತು, ಅವರು ಕಟ್ಟಬೇಕಾಗಿತ್ತು. ಆದರೆ ಅದೇ ಬೆಚ್ಚುವ ಮೂಲಕ ಬಂದಂಥ ರಾಜ ಯಾರು? ಸಾಲಮೋನ್ ರಾಜ. ಹಲ್ಲೆಲೂಯಾ. ಯಾಕೆ ಈ ವಾಕ್ಯವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಒಂದು ದಾರಿಯಲ್ಲಿ ನಾವು ನಡಿಬೇಕಾದ್ರೆ ಮೊದಲು ನಮಗೇನು ಬೇಕು? ಕ್ರಿಸ್ತು ಯೇಸುವಿನಲ್ಲಿ ಇರುವಂಥ ಸಮಾಧಾನ, ಸಂತೋಷ. ನಿಮ್ಮ ಜೀವನದಲ್ಲಿ ಆ ಒಂದು ರಕ್ಷಣೆಯ ಸಂತೋಷ ನಿಮ್ಮಲ್ಲಿ ಇಲ್ಲದೆ ಹೋಗಿದ್ದರೆ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ ದೇವರಲ್ಲಿ ಬಲಪಡಿಸಿಕೊಳ್ಳುವಂಥ ಕಾಲ ಬಂದಿದೆ ಅಂತ. ಹಲ್ಲೆಲೂಯಾ. ಯಾವಾಗ ನಾವು ದೇವರ ಪ್ರಸನ್ನತೆಯನ್ನು, ಅವರನ್ನು ಹುಡುಕಿ ಹೋಗ್ತೀವೋ, ನೆಕ್ಸ್ಟ್ ಏನಾಗುತ್ತೆ, ನಾವು ಸರಿಪಡಿಸ್ಕೊಬೋದು. ನಾವೇನು ಮಾಡ್ಬೋದು? ದೇವರಲ್ಲಿ ಬಳಿಬೋದು. ಇದಕ್ಕೇನು ಹೇಳ್ತಾರೆ ನೋಡಿ, 16ನೇ ವಾಕ್ಯ ಓದಿ. 51ರಲ್ಲಿ 16, ಕೀರ್ತನೆ 51:16. ನಿಮಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೆನು. ಸರ್ವಾಂಗ ಹೋಮಗಳಲ್ಲಿ ನಿಮಗೆ ಸಂತೋಷವಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀವು ತಿರಸ್ಕರಿಸುವುದಿಲ್ಲ. ಆಮೇನ್. ಆಮೇನ್. ನೋಡಿ, ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಇಂಥ ಒಂದು ಸ್ಯಾಕ್ರಿಫೈಸ್ ದೇವ್ರಿಗೆ ಬೇಕಂತೆ. ದೇವ್ರಿಗೆ ಏನು ಬೇಕು? ಹೃದಯ. ದೇವ್ರ ಹೃದಯನ ಮಾತ್ರ ನೋಡ್ತಾರೆ. ನಾವು ಒಂದು ರಿಪೆಂಟೆಂಟ್ ಹಾರ್ಟ್, ನಮ್ಮನ್ನು ನಾವು ಸರಿಪಡಿಸಿಕೊಳ್ಳುವಂಥ ಮನಸ್ಸಿಂದ ದೇವರನ್ನು ಕೇಳಬೇಕಾದ್ರೆ ಯಾವಾಗ ಈ ಮನಸ್ಸು ಬರುತ್ತೆ ಹೇಳಿ? ಯಾವಾಗ ನನ್ನನ್ನು ನಾನು ಸರಿಪಡಿಸ್ಕೊಬೇಕು ಅನ್ನುವಂಥ ಮನಸ್ಸು ಬರುತ್ತೆ. ಓಕೆ, ನೋಡಿ, ಈ ಒಂದು ಗೋಧಿಯನ್ನು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಈ ಗೋಧಿನ ಏನು ಮಾಡ್ತಾರೆ ಅಂದರೆ, ಆ ವೀಟ್ ಫ್ರಮ್ ದ ಚಾಫ್ ಅಂತಾರೆ, ಅದನ್ನು ಸಪ್ರೇಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಮೊದಲು ಮೇಲಿಂದ ಏನು ಮಾಡ್ತಾರೆ, ಹೊಡಿತಾರೆ. ಹೊಡೆದ ಮೇಲೆ ಏನು ಮಾಡ್ತಾರೆ, ಗಾಳಿಗೆ. ಈ ಗಾಳಿಯನ್ನು ನಾವು ಏನಕ್ಕೆ ಇಟ್ಕೊಳ್ಳೋಣ ಅಂದರೆ, ಪವಿತ್ರಾತ್ಮರಾಗಿ ಇಟ್ಕೊಳ್ಳೋಣ. ಎಕ್ಸಾಂಪಲ್ಗೆ ಹೇಳ್ತಾ ಇದೆ, ಇವಾಗ ಚೆನ್ನಾಗಿ ಹೊಡೆದಿರುವಂಥ ಒಂದು ಗೋಧಿನ, ಒಂದು ಇದನ್ನು ಏನು ಮಾಡ್ತಾರೆ, ನೆಕ್ಸ್ಟ್ ಇವಾಗ ಗಾಳಿಯಲ್ಲಿ ಬಿಡ್ತಾ ಇದ್ದಾರೆ. ಯಾಕೆ ಗಾಳಿಯಲ್ಲಿ ಬಿಡ್ತಾ ಇದ್ದಾರೆ? ಗಾಳಿ ಅನ್ನೋದು ಬಿರುಗಾಳಿ, ನಮ್ಮ ಜೀವನದಲ್ಲಿ ಬರುವಂಥ ಬಿರುಗಾಳಿಯಾಗಿ ಇಟ್ಕೊಳ್ಳಿ. ಪವಿತ್ರಾತ್ಮರ ಬಿರುಗಾಳಿಯಲ್ಲಿದ್ದಾರೆ, ಆದರೆ ಏನು ಮಾಡ್ತಾ ಇದ್ದಾರೆ? ಗಾಳಿ ಬರ್ತಾ ಇದೆ. ಇವಾಗ ಪವಿತ್ರಾತ್ಮ ನಿಮ್ಮನ್ನು ಏನು ಮಾಡ್ತಾರೆ, ಅವ್ರು ನಿಮ್ಮನ್ನು ಶೋಧಿಸ್ತಾ ಇದ್ದಾರೆ. ಅವ್ರ ಮೂಲಕ ಶೋಧನೆ ಬರುವುದಿಲ್ಲ, ಶೋಧನೆ ಕೊಡುವವ್ರನ್ನ ಅಲ್ಲಿ ಏನು ಮಾಡ್ತಾರೆ, ದೇವರು ಅಲೋವ್ ಮಾಡ್ತಾರೆ, ಅನುಮಂತ ಕೊಡ್ತಾರೆ. ಯಾಕೆ ಇದನ್ನು ನಾನು ತಿರುಗಿ ಹೇಳ್ತಾ ಇದ್ದೇನೆ ಅಂದರೆ, ನಾವು ಎಷ್ಟೋ ಜನ ಏನು ಅಂದ್ಕೊಳ್ತೀವಿ, ದೇವರ ಹತ್ರದಿಂದ ಶೋಧನೆ ಬಂದು ಅಂತ ಅಂದ್ಕೊಳ್ತೀವಿ. ದೇವರು ಯಾರನ್ನು ಏನು ಮಾಡಲ್ಲ, ಶೋಧಿಸುವುದಿಲ್ಲ. ಯಾಕಂದರೆ ಅವರಲ್ಲಿ ಏನಿಲ್ಲ ಅಂತೆ, ಕೆಟ್ಟತನ ಇಲ್ಲ ಅಂತಾರೆ. ಹಲ್ಲೆಲೂಯಾ. ಯಾಕೆ ದೇವರು 1000 ವರ್ಷ ಆದ ಮೇಲೆ
ಶೋಧನೆಗಾರನನ್ನು ಶೋಧಿಸೋನು ಏನಕ್ಕೆ ತಿರುಗಿ ವಾಪಸ್ ಮಾಡ್ತಾ ಇದ್ದಾರೆ? ಯಾಕಂದರೆ ಅವರು ಶೋಧನೆ ಕೊಡಬೇಕು ಅಂತ ಏನು ಮಾಡ್ತಾ ಇಲ್ಲ, ಆಸೆ ಪಡ್ತಾ ಇಲ್ಲ. ಯಾಕಂದರೆ ದೇವ್ರಿಗೆ ಏನು ಗೊತ್ತು? ಎಲ್ಲರ ಮನಸ್ಸು ಗೊತ್ತು. ಆದರೆ ಅದನ್ನು ಆ್ಯಕ್ಷನ್ ಆಗಿ ಪ್ರಾಕ್ಟಿಕಲಾಗಿ ಮಾಡೋದಕ್ಕೆ ಯಾರು ಬೇಕು? ಯಾರನ್ನ ದೇವ್ರು ಅಲೋ ಮಾಡ್ತಾ ಇದ್ದಾರೆ? ಸೈತಾನನ. ಯಾಕಂದರೆ ದೇವ್ರು ಅವನ್ನ ಅಲೋ ಮಾಡಿಲ್ಲ ಅಂದರೆ ಏನಾಗುತ್ತೆ? ಹೆಂಗೂ ಇವಾಗ ನಿಮಗೆ 2 ದಾರಿ ತೋರಿಸ್ಬಿಟ್ಟು ಒಂದು ದಾರಿ ಚೂಸ್ ಮಾಡು ಅನ್ನೋದು ನನಗೆ ದೇವ್ರ ಆಪ್ಷನ್ ಕೊಡುವಂಥ ರೀತಿಯಲ್ಲಿ. ಯಾವುದೇ ದಾರಿ ಇಲ್ಲ, ಒಂದೇ ದಾರಿ ಇದೆ ಅಂದರೆ ಆಪ್ಷನ್ ದೇವ್ರು ತೋರಿಸ್ತಾ ಇಲ್ಲ, ನಮ್ಮನ್ನು ಫೋರ್ಸ್ ಮಾಡೋ ರೀತಿಯಲ್ಲಿ. ದೇವ್ರಿಗೆ ಏನು ಇಷ್ಟ ಇಲ್ಲ ನಮ್ಮನ್ನು ಒಂದು ದಾರಿಯಲ್ಲಿ ಫೋರ್ಸ್ ಮಾಡಬೇಕು ಅಂತ. ಅವ್ರನ್ನ ಆರಾಧಿಸ್ಬೇಕು ಅನ್ನೋದು ಸಹ ನಮ್ಮ ಆಸೆಯಿಂದ ಮಾಡಬೇಕು ಅಂತ ಏನು ಮಾಡ್ತಾರೆ? ದೇವರು ಆಸೆ ಪಡ್ತಾರೆ, ಇಷ್ಟಪಡ. ಅಲ್ಲೆಲ್ಲೂಯಾ. ಓಕೆ, ಎಲ್ಬಿಟ್ಟೆ ಈ ಗೋಧಿಯನ್ನು ಏನು ಮಾಡುತ್ತೆ? ಆ ಒಂದು ಬಿರುಗಾಳಿ ನಮ್ಮನ್ನು ಏನು ಮಾಡುತ್ತೆ? ಎಲ್ಲ ಆಚೆ ಹೋಗುವ ರೀತಿಯಲ್ಲಿ ಮಾಡುತ್ತೆ. ದೇವ್ರು ಮೊದಲು ಏನು ಮಾಡ್ತಾಯಿದ್ರೆ ಅದನ್ನು ಹೊಡಿತಾರೆ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳು, ಇದು ನಿಂದೆ, ಅವಮಾನ ಎಲ್ಲ ನೆಟ್ಕೊಳ್ಳಿ. ಕಷ್ಟ ಬಂದ ಮೇಲೆ ನಾವು ದುಃಖವಾಗಿರುವಾಗ ನಾವು ದೇವ್ರ ಹತ್ರ ಹೋಗಿ ದೇವರೇ ಅಂತ ನಮ್ಮನ್ನು ಸಮರ್ಪಿಸಿ ನಾವು ದೇವ್ರ ಹತ್ರ ಹೇಳುವಾಗ, ಯಾಕಂದರೆ ಈ ದುಃಖ ಕಾಲದಲ್ಲಿ ನಾವೇನು ಮಾಡ್ತೀವಿ? ದೇವರನ್ನು ಬಿಟ್ಟು ಬೇರೆ ಕಡೆ ಏನು ಮಾಡ್ತೀವಿ? ನಮ್ಮ ಡಿಸ್ಟ್ರಾಕ್ಷನ್ ಆಗುತ್ತೆ. ಏನು ಮಾಡ್ತೀವಿ? ಬೇರೆ ವಿಗ್ರಹಗಳನ್ನು ನೋಡಿ ನಾವೇನು ಮಾಡ್ತೀವಿ? ಹಿಂತಿರುಗಿ ಓಡ್ತೀವಿ. ಯಾರು ಮಾಡುವಂಥ ವಿಷಯ ಇದು? ಇಸ್ರೇಲ್ ಜನ ಮಾಡುವಂಥ. ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ದು? ಏಷಯ 21:10 ಭಾಗ. ಏಷಯ 21ರಲ್ಲಿ ದೇವ್ರು ಏನಕ್ಕೋಸ್ಕರ ಬಾಬಿಲೋನ್ನ ಕೆಳಗಡೆ ಇಸ್ರೇಲ್ ಜನರನ್ನು ಬಿಡ್ತಾರಂದರೆ, ಅವ್ರೇನು ಮಾಡ್ತಾರೆ ಅಂದರೆ ಅನ್ಯ ದೇವರುಗಳನ್ನು ಏನು ಮಾಡ್ತಾರೆ? ಪೂಜೆ ಮಾಡಿ. ಯಾಕೆ ಅನ್ಯ ದೇವರುಗಳನ್ನು ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ತಾರೆ? ದೇವರು ಸ್ವಲ್ಪ ಕಷ್ಟ ಕೊಟ್ಟರೆ ಇವರೆಲ್ಲ ಏನು ಮಾಡ್ತಾರೆ? ಅನ್ಯ ದೇವರುಗಳು. ಅವರು ಮೇಯ್ನಾಗಿ ಹೋಗಿದೆ ಎಂಥ ದೇವರುಗಳ ಹತ್ರ? ಫರ್ಟಿಲಿಟಿ ಗಾಡ್, ಮತ್ತು ಯಾರು ಹೆಚ್ಚು ಫಲ ಕೊಡುವಂಥ ದೇವರುಗಳು, ಅಂದರೆ ಬ್ಲೆಸ್ ಮಾಡುವಂಥ ದೇವರುಗಳು ಅಂತ ಅದನ್ನು ಕರೀತಾರೆ. ಯಾವುದು? ಬಾಳ್ ಮತ್ತು ಅಷ್ಟರ್ ಅಂತನ್ನುವಂಥದ್ದು. ಈ ದೇವರುಗಳ ಕೆಲಸನೇ ಏನು? ಮುಂದೆ ಹೆಚ್ಚು ಮಕ್ಕಳು ಕೊಡೋದು, ಅಥವಾ ಹೆಚ್ಚು ಪೈರೆಲ್ಲ ಏನು ಮಾಡೋದು? ಹೆಚ್ಚು ಜಾಸ್ತಿ ಕೊಡುವುದು ಅಂತ ತಮ್ಮನ್ನು ತಾವು ಕಳೆದುಕೊಳ್ಳುವಂಥ ದೇವರು. ಇವ್ರು ಯೋಚನೆ ಮಾಡಿ ನೋಡಿ, ಇವ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ, ದೇವರೇ ಹೆಚ್ಚಾಗಬೇಕು ಆಗ್ತಾ ಇಲ್ಲ. ಏನು ಮಾಡ್ತಾರೆ? ನೆಕ್ಸ್ಟು ಡೈರೆಕ್ಟಾಗಿ ಅಲ್ಲಿ ಓಡೋಗ್ತಾರೆ. ದೇವರು ಅವರನ್ನು ಆ ಕಾಲದಲ್ಲಿ ಓಡೋದವ್ರನ್ನ ಸರಿಪಡಿಸ್ಬೇಕು ಅನ್ನೋವಾಗ ಇವ್ರು ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಹೋಗ್ತಾ ಇದ್ದಾರೆ. ಆವಾಗ ದೇವ್ರು ಏನೇನು ಮಾಡ್ತಾರೆ? ಇನ್ನೂ ಅವ್ರನ್ನ ಏನು ಮಾಡ್ತಾರೆ? ಸರಿಪಡಿಸಿ. ಈ ಒಂದು ಗಾಳಿ ಏನು ಮಾಡುತ್ತಂದರೆ, ನಾವು ಪಿಶಾಚ ಕೆಳಗಡೆ ಅಂದರೆ ತಪ್ಪಾಗಿ ಅರ್ಥ, ನಾವು ಪಿಶಾಚ ಕಂಟ್ರೋಲಲ್ಲಿ ಇರುವುದಲ್ಲ, ಆ ಒಂದು ಪ್ರೆಸೆನ್ಸ್ ಅವನೇನು ಮಾಡ್ತಾನೆ ನಮ್ಮ ಜೀವನದಲ್ಲಿ ಏನು ಮಾಡ್ತಾನೆ? ಎಲ್ಲ ಕಡೆ ಅವನ ತಡೆಗಳನ್ನು ತಡುವಾಗ ದೇವರು ಕೊಡುವ ಶೋಧನೆ, ಅಂದರೆ ದೇವರು ಅಲೋ ಮಾಡೋ ಶೋಧನೆಗೂ ನಾವು ಒಳಗಡೆ ಹೋಗಿ ಸಿಕ್ಕಾಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಯಾವಾಗ ನಾವು ದೇವರು ಕೊಡುವಂಥ ಶೋಧನೆಯಲ್ಲಿ ಫೇಲ್ ಆಗ್ತೀವೋ, ನಾವು ಎಷ್ಟೋ ವಿಷಯಗಳಲ್ಲಿ ಹೋಗಿ ಏನು ಮಾಡ್ತೀವಿ? ಹೆಚ್ಚಾಗಿ ಸಿಕ್ಕಾಕೊಳ್ತೀವಿ. ದೇವರು ಕೊಡುವಂಥ ಶೋಧನೆಯಲ್ಲಿ ಒಂದು ವೇಳೆ ನಾವು ಪಾಸ್ ಆಗಿಬಿಟ್ರೆ ಸುಲಭವಾಗಿ ಏನಾಗ್ಬೋದು? ನಮ್ಮ ಕ್ಯಾರೆಕ್ಟರು ಸರಿಯಾಗತ್ತೆ. ಆದರೆ ದೇವರು ಕೊಡುವಂಥ ಶೋಧನೆಯಲ್ಲಿ ನಾವು ದೇವ್ರ ಮೇಲೇ ಕೋಪ ಪಡುವಾಗ ಏನಾಗುತ್ತೆ? ಇನ್ನೂ ಹೆಚ್ಚಾಗತ್ತೆ. ಅಲ್ಲೆಲ್ಲೂಯಾ. ಅವಾಗೇನಾಗುತ್ತೆ? ಪಿಶಾಚಿಗೆ ದೇವರು ಒಂದು ಸ್ಟೆಪ್ ಜಾಗ ಕೊಟ್ಟರೆ ನಾವೇನು ಮಾಡಿರ್ತೀವಿ? ಇನ್ನೊಂದು 4-5 ಸ್ಟೆಪ್ ಏನು ಮಾಡಿರ್ತೀವಿ? ಜಾಗ ಹೆಚ್ಚು ಮಾಡಿರ್ತೀವಿ. ಸೊ ಅವನೇನು ಮಾಡ್ತಾನೆ? ಒಂದು ಸ್ಟೆಪ್ ಕೊಟ್ರೇ ಸುಮ್ಮನೆ ಇಲ್ಲದೆ ಇರುವಂಥ ಅವನೇನು ಮಾಡ್ತಾನೆ? 5 ಸ್ಟೆಪ್ಪು ಜಾಗ ಕೊಟ್ಟರೆ ಇನ್ನೂ ಒಳಗಡೆ ಬಂದು. ಏನಕ್ಕೆ ಇದನ್ನು ಹೇಳಿದೆ ಅಂದರೆ, ಸೊ ಇವಾಗ ಏನಾಗುತ್ತೆ ನೋಡಿ, ಆ ಜನರನ್ನ ಏನು ಮಾಡ್ತಾ ಇದ್ದಾರೆ? ದೇವರು ಹೊಡಿತಾರೆ, ಪಿಶಾಚ್ ಇನ್ನೇನು ಮಾಡ್ತಾನೆ? ಇನ್ನೂ ಹೆಚ್ಚಾಗಿ ಹೊಡಿತಾನೆ. ಸೊ ದೇವ್ರು ಏನು ಮಾಡ್ತಾರೆ? ಆಯಿತು, ಇವ್ರನ್ನ ಏನು ಮಾಡೋಣ? ಪಿಶಾಚ ಕೆಳಗಡೆ ಬಿಟ್ಬಿಡೋಣ ಅಂತ ಬಾಬಿಲೋನ್ ಕೆಳಗಡೆ ಬಿಟ್ಬಿಡ್ತಾರೆ. ದೇವರೇ ಅವ್ರಿಗೆ ಶಕ್ತಿ ಕೊಟ್ಟು ಬಾಬಿಲೋನ್ ಕೆಳಗಡೆ ಬಿಡ್ತಾರೆ. ಬಾಬಿಲೋನ್ ಜನರು ಏನು ಮಾಡ್ತಾರೆ ಅಂದರೆ, ರಾಜ ಏನು ಮಾಡ್ತಾರೆ? ಈ ಜನರನ್ನು, ಇಸ್ರೇಲ್ ಜನರನ್ನು ತುಂಬ ಹಿಂಸೆ ಪಡಿಸ್ತಾರೆ. ಇವರಿಷ್ಟು ಹಿಂಸೆ ಪಡಿಸುವುದೇ ಏನಾಗ್ತಾ ಇದೆ? ಆ ಗಾಳಿಯ ರೀತಿಯಲ್ಲಿ. ಆ ಗಾಳಿ ಏನು ಮಾಡ್ತಾ ಇದೆ? ಇವ್ರ ಹತ್ರ ಇರುವಂಥ ಎಲ್ಲ ಕೆಟ್ಟ ಗುಣಗಳನ್ನ ಏನು ಮಾಡುತ್ತೆ? ದೂರ ತೆಗೆದಾಕಿದ ಮೇಲೆ ಇವರಲ್ಲಿ ಏನಿದೆ? ಆ ಒಂದು ಅವರು ಮಾತ್ರ ಏನಿದ್ದಾರೆ? ಅವರಲ್ಲಿರುವಂಥ ಒಂದು ನಿಜವಾದ ಗುಣ, ಅವ್ರು ರಿಪೆಂಟೆಂಟ್ ಹಾರ್ಟಿಂದ ಹೋಗ್ತಾರೆ. ಏನಂತ? ಮನಸ್ಸಾಂತರದ ಹೃದಯದಿಂದ ದೇವ್ರ ಹತ್ರ ಹೋಗ್ತಾರೆ. ಏಷಯ 40 ಫಾಸ್ಟಿಂಗ್ ಕುರಿತಾಗ ಒಂದು ಕಡೆ ಬರುತ್ತಲ್ಲ, ಎಲ್ಲಿ 58 ಅಲ್ಲ 59 9ನೇ ವಾಕ್ಯದಿಂದ ಓದಿ. ಏಷಯ 59, ಏಷಯ 59 9ನೇ ವಾಕ್ಯದಿಂದ, 9th ವರ್ಷದಿಂದ. ಏಷಯ 59ನೇ ಅಧ್ಯಾಯ ವಚನ 9ರಿಂದ, ಆದ ಕಾರಣ ಕರ್ತರ ನ್ಯಾಯ ನಿರ್ಣಯವು ನಮಗೆ ದೂರವಾಗಿ ಇದೆ, ಅವರ ರಕ್ಷಣಾ ಧರ್ಮದ ಕಾರ್ಯವು ನಮಗೆ ಸಂಧಿಸುವುದಿಲ್ಲ. ಬೆಳಕನ್ನು ಎದುರು ನೋಡುತ್ತಿರುವ ನಮ್ಮನ್ನು
ಕತ್ತಲೆಯೇ ಆವರಿಸಿದೆ. ಜ್ಯೋತಿಯನ್ನು ನಿರೀಕ್ಷಿಸುತ್ತಿರುವ ನಾವು ಅಂಧಕಾರದಲ್ಲಿ ನಡೆಯುತ್ತೇವೆ. ಕುರುಡರಂತೆ ಗೋಡೆಯನ್ನು ತಡವರಿಸುತ್ತೇವೆ. ಹೌದು, ಕಣ್ಣಿಲ್ಲದವರ ಹಾಗೆ ತಡವರಿಸುತ್ತೇವೆ. ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡುತ್ತೇವೆ. ಪುಷ್ಟರ ನಡುವೆ ಸತ್ತವರ ಹಾಗೆಯೇ ಇದ್ದೇವೆ. ನಾವೆಲ್ಲರೂ ಕರಡಿಗಳಂತೆ ಗುರುಗುಟ್ಟುತ್ತೇವೆ. ಪಾರಿವಾಳಗಳಂತೆ ಮುಳುಗುತ್ತಲೇ ಇದ್ದೇವೆ. ನಾವು ಕರ್ತನ ನ್ಯಾಯ ನಿರ್ಣಯವನ್ನು ಎದುರು ನೋಡಿದರೂ ಅದು ಸಿಕ್ಕದು. ಅವರು ರಕ್ಷಣಾ ಕಾರ್ಯವನ್ನು ನಿರೀಕ್ಷಿಸಿದರೂ ಅದು ನಮಗೆ ದೂರ. ಏಕೆಂದರೆ ನಮ್ಮ ತಪ್ಪುಗಳು ನಿಮ್ಮ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ. ನಮ್ಮ ಪಾಪಗಳು ನಿಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ. ನಮ್ಮ ತಪ್ಪುಗಳು ನಮ್ಮ ಸಂಗಡಲೇ ಇವೆ. ನಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು. ಹೌದು, ಕರ್ತರಿಗೆ ತಪ್ಪಿ ನಡೆದು ಆತನನ್ನು ಅಲ್ಲೆಗಳೆದಿದ್ದೇವೆ. ನಮ್ಮ ದೇವರ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ. ಅನ್ಯಾಯವನ್ನು ದ್ರೋಹವನ್ನು ನುಡಿದಿದ್ದೇವೆ. ಹೃದಯಪೂರ್ವಕವಾಗಿ ಸುಳ್ಳು ಮಾತುಗಳನ್ನು ಕಲ್ಪಿಸಿ ಆಡಿದ್ದೇವೆ. ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ. ಧರ್ಮವು ದೂರದಲ್ಲಿ ನಿಂತಿದೆ. ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ. ಯಥಾರ್ಥವು ಪ್ರವೇಶಿಸಲಾರದು. ಸತ್ಯವೂ ಇಲ್ಲವೇ ಇಲ್ಲ. ಕೇಳನ್ನು ಬಿಟ್ಟವರು ಸೂರೆಯಾಗುತ್ತಾರೆ. ಆಮೇನ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಜನರು ತಮ್ಮ ಪಾಪವನ್ನು ಏನು ಮಾಡ್ತಾರೆ, ಕನ್ಫೆಸ್ ಮಾಡ್ತಾ ಇದ್ದಾರೆ. ಯಾರು? ಇಸ್ರೇಲ್ ಜನರು. ಯಾವ ರೀತಿ ದಾವಿದನು ತನ್ನ ತಪ್ಪನ್ನು ಕನ್ಫೆಸ್ ಮಾಡ್ತಾರೋ ಆ ರೀತಿ ಏನು ಮಾಡ್ತಾರೆ, ಬಾಬಿಲೋನ ಕೆಳಗಡೆ ಇರುವಂಥ ಇಸ್ರೇಲ್ ಜನರು ಏನು ಮಾಡ್ತಾರೆ, ತಮ್ಮ ತಪ್ಪನ್ನು ಏನು ಮಾಡ್ತಾರೆ, ಅವರು ಕನ್ಫೆಸ್ ಮಾಡ್ತಾರೆ ದೇವ್ರ ಹತ್ರ. ಏನಂತ? ದೇವರೇ, ನಾವು ಇದೆಲ್ಲ ತಪ್ಪಾಗಿ ಮಾಡಿದ್ದೀವಿ ಅಂತ. ನೀವು ಕೊಟ್ಟಂಥ ಪರೀಕ್ಷೆಯಲ್ಲಿ ನಾವು ಫೇಲ್ ಆಗಿದ್ದೀವಿ. ಮತ್ತು ಅದಾದಮೇಲೆ ಏನಾಗ್ತೀವಿ, ಇವಾಗ ನಾವು ಬಾಬಿಲೋನ್ ರಾಜನ ಏನು ಮಾಡ್ತಾ ಇದ್ದೀವಿ, ಕೆಳಗಡೆ ಇದ್ದೀವಿ. ದೇವರವ್ರನ್ನ ಅಷ್ಟು ಕಷ್ಟಪಟ್ಟು ಅದನ್ನು ಬರಬೇಕಾದ್ರೆ ಅವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಅದಾದಮೇಲೆ ದೇವರು ಎಲ್ಲ ಪ್ರಾಮಿಸ್ ವರ್ಡ್ಸ್ ಕೊಡ್ತಾರೆ ಅವ್ರಿಗೆ. ಏನು ಮಾಡ್ತಾರೆ, ನೀವು ನೋಡಿ, ನೀವು ಇದೆಲ್ಲ ಮಾಡಿದ್ರಿ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದೆ, ನೀವೇನಾದರೆ ಅದರಲ್ಲಿ ಫೇಲ್ ಆಗಿಬಿಟ್ಟು ನೀವೇನಕ್ಕೂ ಉಪಯೋಗ ಇಲ್ಲ ಅಂತ ನಾನು ತಿಳಿದುಕೊಂಡೆ. ಆದರೆ ನನ್ನ ನಾಮ ಇದನ್ನು ಮಾತ್ರ ಓದಿ. ನಾವು ಲಾಸ್ಟ್ ಟೈಮ್ ಸಹ ಇದನ್ನು ಓದಿದ್ವಿ, ಚೆನ್ನಾಗಿ ಜ್ಞಾಪಕ ಇದೆ. ಅದನ್ನು ಇನ್ನೊಂದು ಸತಿ ಓದೋಣ. ಯೆಶಾಯ 50 ಲಾಸ್ಟ್ ಟೈಮ್ ಎಲ್ಲೋ ಓದಿದ್ವಿ. ಏನಂತ ಹೇಳ್ತಾರೆ ಅಂದರೆ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಿ ನಾನು ನೋಡಿದಲ್ಲಿ ನಿಮ್ಮಲ್ಲಿ ಏನಿಲ್ಲ, ನೀವು ಏನಕ್ಕೂ ಉಪಯೋಗ ಇಲ್ಲ ಅನ್ನುವಂಥ ರೀತಿಯಲ್ಲಿ ದೇವರು ಮಾತಾಡಿರ್ತಾರೆ. ಯೆಶಾಯ 50 ಯೆಶಾಯ 48 9ನೇ ವಾಕ್ಯ ಮತ್ತು 10ನೇ ವಾಕ್ಯ. 10, 11. ಯೆಶಾಯ 48 ವಚನ 9ರಿಂದ 11. ನನ್ನ ಹೆಸರು ಕೆಡದಂತೆ ನಿಮ್ಮ ಮೇಲಣ ಕೋಪವನ್ನು ತಡೆದು ನನ್ನ ಕೀರ್ತಿಗೆ ಕಳಂಕ ಬಾರದಂತೆ ನಿಮ್ಮನ್ನು ನಿರ್ಮೂಲ ಮಾಡದೆ ತಾಳಿಕೊಳ್ಳುವೆನು. ನೋಡು, ನಿನ್ನನ್ನು ಶೋಧಿಸಿದ್ದೇನೆ, ಆದರೆ ಬೆಳ್ಳಿಯಷ್ಟು ಶೋಧಿಸಲಿಲ್ಲ. ಸಂಕಟವೆಂಬ ಪುಟಕ್ಕೆ ಹಾಕಿ ನಿನ್ನನ್ನು ಪರೀಕ್ಷಿಸಿದ್ದೇನೆ. ನನಗೋಸ್ಕರ ಇದನ್ನು ಮಾಡುವೆನು. ನನ್ನ ಹೆಸರು ಕೆಡಬಾರದು ಅಷ್ಟೇ. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು. ಆಮೇನ್. ನೋಡಿ, ಅವ್ರು ಏನು ಮಾಡ್ತಾರೆ ಅಂತ, ನೀವು ಇಷ್ಟೇ ತಪ್ಪು ಮಾಡಿದ್ರು ನೀವು ನನ್ನ ಜನರು ಅಂತ ಆ ಒಂದು ಕಾರಣದಿಂದ ದೇವ್ರು ಏನು ಮಾಡ್ತಾರಂತೆ, ಅವ್ರನ್ನ ಜನರನ್ನು ಹೋಗಿ ರಕ್ಷಣೆ ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ, ನಾವು ಇದೆಲ್ಲ ಏನಕ್ಕೋಸ್ಕರ ಓದ್ತಾ ಇದ್ದೀವಿ ಅಂದರೆ, ಪೇತ್ರನ ಜೀವನವಾಗಿರಲಿ, ಇಸ್ರೇಲ್ ಜನರ ಆ ಒಂದು ಕಥೆ ಆಗಿರಲಿ, ಮೋಸೆ ಆಗಿರಲಿ, ದಾವೀದ ಆಗಿರಲಿ, ಎಲ್ಲರ ಜೀವನದಲ್ಲೂ ನೋಡಿ, ಮೋಸೆ ಒಂದು ತಪ್ಪು ಮಾಡ್ತಾರೆ, ಒಂದೇ ತಪ್ಪು. ಆ ತಪ್ಪಿಂದ ಏನಾಗ್ತದೆ, ಅವರು ಕಾನಾನ್ ದೇಶವನ್ನೇ ಹೋಗಿ ಏನು ಮಾಡೋಕ್ಕಾಗಿಲ್ಲ, ಸೇರಿಗೆ ನೋಡೋಕ್ಕಾಗಿಲ್ಲ. ಅವರ ಫಲವನ್ನು ಕೊಟ್ಟರು ಸಹ ದೇವ್ರು ಏನು ಮಾಡ್ತಾರೆ, ಅವರ ಕಣ್ಗಳು ನೋಡುವ ರೀತಿಯಲ್ಲಿ ಕಾನಾನ್ ದೇಶವನ್ನು ಏನು ಮಾಡ್ತಾರೆ, ತೋರಿಸ್ತಾರೆ ಅವ್ರಿಗೆ. ಅವ್ರು ಮಾಡುವಂಥ ಒಂದು ತಪ್ಪು ಆ ಫಲ ಏನು ಮಾಡಬೇಕಾಗುತ್ತೋ, ಕಟ್ಟಬೇಕಾಗಿತ್ತು. ದೇವರು ಅವರಿಷ್ಟು ನೋಡಿ, ದೇವರು ಮೋಸೆ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟಿರ್ತಾರೆ. ಹಲ್ಲೆಲೂಯಾ. ಮೋಸೆ ಕಾನಾನ್ ದೇಶಕ್ಕೆ ಸೇರಬೇಕು ಅನ್ನೋದು ದೇವರಿಗೆ ಇಷ್ಟವಾಗಿತ್ತು. ಆದರೆ ಅಷ್ಟು ಹತ್ರ ಇದ್ದ ಕಾರಣದಿಂದ ದೇವ್ರು ಏನು ಮಾಡ್ತಾರೆ, ನೀನು ಅಲ್ಲಿ ಹೋಗೋದು ಬೇಡ, ನಿನ್ನಲ್ಲಿ ಸೇರುವುದಿಲ್ಲ ಅಂತ ಸುಲಭವಾಗಿ ಹೇಳಿ ಮುಗಿಸ್ಬಿಡ್ತಾರೆ. ಅವ್ನು ಮಾಡಿದ ತಪ್ಪಿಗೆ ದೇವರು ನೋಡಿ,
ದಾವಿದನು ಸಹ ಬೆಚ್ಚಬ ಜೊತೆ ಪಾಪ ಮಾಡಿದ ಮೇಲೆ ಅಷ್ಟು ಬೇಡ್ಕೊಳ್ತಾರೆ ದಾವಿದ ಏನಂತ, ಆ ಮಗು ಸೆತ್ತೋಗ್ಬಾರ್ದು ಅಂತ. ಆದರೆ ದೇವರ ಆ ಮಗು ಏನು ಮಾಡ್ತಾರೆ, ತೆಗೆದು ಬಿಡ್ತಾರೆ. ಆ ಮಗು ಏನಾಗಿರಲ್ಲ, ಜೀವಂತವಾಗಿರ ತೆಗೆದು ಬಿಡ್ತಾರೆ. ಪೇತ್ರನು ಸಹ 3 ಸತಿ ಏನು ಮಾಡ್ತಾರೆ, ದೇವ್ರು ಯಾರು ಗೊತ್ತಿಲ್ಲ 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 ಅಂತ ಹೇಳ್ಬಿಟ್ಟು. ಆದರೆ ಪೇತ್ರನು ಮಾತ್ರ ಯಾವುದೇ ಒಂದು ಫಲ ಕೊಡಬೇಕು ಅನ್ನುವಂಥ ಸಿಚುವೇಶನ್ ಬರಲಿಲ್ಲ. ಯಾಕೆ? ದಾವಿದನ್ನು ಕೊಟ್ಟರು, ಮೋಸೆನೂ ಸಹ ಏನು ಮಾಡಿದ್ರು, ಫಲ ಒಂದು ಕೊಡಬೇಕಾಗಿತ್ತು, ಅವನ ತಪ್ಪಿಗೆ ತಕ್ಕಂಥ ಫಲ ಕಟ್ಟಬೇಕಾಗಿತ್ತು. ಮತ್ತು ಯಾಕೆ ಪೇತ್ರನು ಮಾತ್ರ ಕಟ್ಟಬೇಕನ್ನುವಂಥ ಸಿಚುವೇಶನ್ ಬಂದಿಲ್ಲ? ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ದಾವಿದನೂ ಶ್ರಮಿಸಿದ್ರು, ಮೋಸೆನೂ ಶ್ರಮಿಸಿದ್ರು. ಮೋಸೆ ಮೇಲೆ ದೇವ್ರ ಕೋಪ ಇಲ್ಲ. ಯಾಕೆ ನೋಡಿ, 3 ಜನ ಬಂದು ನಿಂತ್ಕೊಳ್ತಾರೆ. ಯಾರು? ಆ ಒಲಿವ ಮಲೆ ಮೇಲೆ, ಒಲಿವ ಬೆಟ್ಟದ ಮೇಲೆ 3 ಜನ. ಯಾರು? ಎಲೀಜಾ ಬರ್ತಾರೆ, ಮೋಸೆ ಬರ್ತಾರೆ, ಮತ್ತು ಯೇಸು ಕ್ರಿಸ್ತ ನಿಂತ್ಕೊಂಡಿರ್ತಾರೆ. 3 ಜನ ಏನಾಯ್ತು, ಪ್ರವಾದಿಗಳಲ್ಲಿ ನಿಂತ್ಕೊಂಡಿರ್ತಾರೆ. ಏನು ಮಾಡ್ತಾರೆ? ಓಕೆ, ಅದು ಬೇರೆ ಟಾಪಿಕ್. ಆದರೆ ನನ್ನ ಪ್ರಶ್ನೆ ಸುಲಭವಾದ ಪ್ರಶ್ನೆ. ಮೋಸೇನು ದಾವಿದನು ಸಂಪೂರ್ಣವಾಗಿ ಫಲ ಕಟ್ಟಿಲ್ಲ. ಅವ್ರು ಮಾಡಿದ ತಪ್ಪಿಗೆ ಸಂಪೂರ್ಣವಾದ ಫಲ ಕಟ್ಟಿಲ್ಲ ಅಂದರೂ ಆ ಕಾನ್ಸಿಕ್ವೆನ್ಸಸ್ ಕಟ್ತಾ ಇದ್ದಾರೆ. ಅವ್ನು ಮಾಡಿದ ತಪ್ಪಿಗೆ ಆ ಒಂದು ಮಗು ಏನಾಗಬೇಕಾಗಿತ್ತು, ಆ ಜಾಗದಲ್ಲಿ ಸಾಯಬೇಕಾಗಿತ್ತು. ಅದು ಮಾತ್ರ ಅಲ್ಲ, ತುಂಬ ಕಷ್ಟಪಡ್ತಾರೆ. ಅಬ್ಸಲೋಮ್ ಏನು ಮಾಡ್ತಾರೆ, ಅವ್ರು ವಿರೋಧವಾಗಿ ಎದ್ದು ನಿಂತ್ಕೊಳ್ತಾರೆ. ಇದೆಲ್ಲ ನಡೆಯುತ್ತೆ. ಮೋಸೇನೂ ಸಹ ಏನು ಮಾಡ್ತಾರೆ, ಅವರು ನೋಡುವಂಥ ಕಾನಾನ್ ದೇಶನ ಹೋಗಿ ಅವ್ರು ಏನು ಮಾಡೋಕ್ಕಾಗಿಲ್ಲ, ಸೇರೋಕ್ಕಾಗಿಲ್ಲ. ಅಷ್ಟು ನೋಡಿ, 40, 50, 60 ವರ್ಷ ಮನುಷ್ಯ ಕಷ್ಟಪಟ್ಟಿದೆ ಆ ಕಾನಾನ್ ದೇಶಕ್ಕೋಸ್ಕರ. ಆದರೆ ಅದನ್ನೇ ಏನು ಮಾಡೋಕ್ಕಾಗಿಲ್ಲ, ಅವರಿಂದ ಸೇರೋಕ್ಕಾಗಿಲ್ಲ. ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ನೀವು ಅಷ್ಟು 40 ವರ್ಷ ಒಂದು ವಿಷಯಕ್ಕೋಸ್ಕರ ಕಷ್ಟಪಡ್ತಾ ಇದ್ರೆ, ಕಡಿಮೆ ಅಂದರೆ 40 ವರ್ಷ, ಆದರೆ ನೀವು ಅದನ್ನು ಸೇರೋಕ್ಕಾಗಿಲ್ಲ ಅಂದರೆ ಎಷ್ಟು ದುಃಖ ಆಗುತ್ತೆ. ಎಲ್ಲ ಒಂದು ಚಿಕ್ಕ ತಪ್ಪಿನಿಂದ ಅವರು ಆ ಫಲವನ್ನು ಕೊಡ್ತಾ ಇದ್ದಾರೆ. ಪೇತ್ರನು ಯಾಕೆ ಫಲ ಕೊಟ್ಟಿಲ್ಲ ಅಂದರೆ, ಆ ಫಲ ಅಂದರೆ ಅವನು ಯಾಕೆ ಅದನ್ನು ಪ್ರತಿಫಲ, ಅವನು ಮಾಡಿದ ತಪ್ಪಿಗೆ ಕಟ್ಟಬೇಕಾಗಿ ಶಿಕ್ಷೆ ಅವನು ಪಡೆದುಕೊಂಡಿಲ್ಲ. ನೋಡಿ, ಹಳೆಯ ಒಡಂಬಡಿಕೆಯಲ್ಲಿ ಆ ಧರ್ಮಶಾಸ್ತ್ರದ ಪ್ರಕಾರ ಏನು ಮಾಡಬೇಕಾಗಿತ್ತು, ದೇವರು ಅವರನ್ನು ಶಿಕ್ಷೆನೇ ಮಾಡಿದ್ದು. ದೇವರ ಶಿಕ್ಷೆ ಏನಕ್ಕೋಸ್ಕರ ಅಂದರೆ, ನೋಡಿ, ದೇವರು ತುಂಬ ನ್ಯಾಯವಾದ ದೇವರು. ಯಾವುದೇ ತಪ್ಪನ್ನು ಮಾಡಿದ್ರೂ ಸಹ ತುಂಬ ನ್ಯಾಯವಾದ ದೇವರು. ನ್ಯಾಯವಾದ ದೇವರು ಅಂದರೆ, ದೇವ್ರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಅವ್ರು ಏನಾಗಿದ್ದಾರೆ, ನ್ಯಾಯವುಳ್ಳ ದೇವರಾಗಿದ್ದಾರೆ. ದೇವ್ರಿಗೆ ಏನು ಮುಖ್ಯ? ನ್ಯಾಯ. ಪ್ರೀತಿ ಇರುವಂಥ ಜಾಗದಲ್ಲಿ ನ್ಯಾಯ ಇಲ್ಲದೆ ಹೋದರೆ, ಇವಾಗ ನೋಡಿ, ನಿಮ್ಮೇಲಿರುವಂಥ ಪ್ರೀತಿಯಿಂದ, ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಜಡ್ಜ್ ಆಗಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ತುಂಬ ಫಾಸ್ಟಾಗಿ ಹೋಗಿ ಎಲ್ಲೋ ಪೊಲೀಸ್ ಹತ್ರ ಸಿಕ್ಕಾಕೊಳ್ತೀರ. ಇವಾಗ ನಿಮ್ಮ ತಂದೆ ಮುಂದೆ ಹೋಗಿ ನಿಲ್ಲಿಸ್ತಾ ಇದ್ದಾರೆ. ತಂದೆಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರ್ಬೋದು. ಅವ್ರೇನು ಹೇಳ್ತಾರೆ, 6 months ಜೈಲಲ್ಲಿರಬೇಕು, 500 ರೂಪಾಯಿ ಫೈನ್ ಕಟ್ಟಬೇಕು. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀವಿ. ತಂದೆಗೆ ನಿಮ್ಮ ಮೇಲೆ ಎಷ್ಟೇ ಪ್ರೀತಿ ಇದ್ದರೂ ಅವರು ಜಡ್ಜ್ ಅನ್ನುವಂಥ ಸ್ಥಾನದಿಂದ ಏನು ಮಾಡ್ತಾರೆ, ನ್ಯಾಯವನ್ನು ಕೊಡಬೇಕು. ಒಂದು ವೇಳೆ ಅವ್ರು ನ್ಯಾಯವನ್ನು ಕೊಡೋದೇ ಹೋದರೆ, ಯಾರೋ ಇವನು ಗಾಡಿನ ಏನು ಮಾಡಿಬಿಟ್ಟಿದ್ದಾನೆ, ಹತ್ಸಿ ಯಾರನ್ನೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಏನೋ ಈ ಮಗ ಸಾಯಿಸ್ಬಿಟ್ಟಿದ್ದಾನೆ, ತಪ್ಪು ಮಾಡಿದ್ದಾನೆ. ಇವನು ಈ ರೀತಿ ತಪ್ಪು ಮಾಡಿರುವಾಗ ಇವರು ಒಂದು ವೇಳೆ ಆ ಒಂದು ತಪ್ಪನ್ನು ನೋಡಿದ ಮೇಲೇನೂ ಸಹ ನನ್ನ ಮಗ ತಾನೇ ಅಂತ ಬಿಟ್ಟುಬಿಟ್ರೆ, ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ನೀತಿ ಉಳ್ಳ ನ್ಯಾಯಾಧಿಪತಿಯಾಗಿರುವುದಕ್ಕೆ ಸಾಧ್ಯ ಇಲ್ಲ. ಒಂದು, ಅವನ ಫೈನ್ ಕಟ್ಟಿ ಏನು ಮಾಡಬೇಕು, ಜೈಲಲ್ಲಿ ಇರಬೇಕು, ಶಿಕ್ಷೆ ಪಟ್ಟು ಅವ್ನು ಸರಿ ಆಗಬೇಕು. ಅಥವಾ ಅವನೇನು ಮಾಡಬೇಕು, ಅದಕ್ಕೆ ಬದಲಾಗಿ ಯಾರಾದರೂ ಆ ಕಾಸನ್ನು ಏನು ಮಾಡಬೇಕು, ಸಂಪೂರ್ಣ ಕಟ್ಟಬೇಕು. ಪೇತ್ರನು ಯಾಕೆ ತಾನು ದೇವರಿಗೆ ಅವನು ತಪ್ಪೇ ಮಾಡಿದ್ರೂ ಸಹ ಪೇತ್ರನು ಯಾಕೆ ಒಂದು ಶಿಕ್ಷೆ ಕಟ್ಟೋದು ಬೇಕಾಗಿರಲಿಲ್ಲ ಅಂದರೆ, ಯೇಸು ಕ್ರಿಸ್ತ ಅಷ್ಟರಲ್ಲಿ ಏನಾಗಿದ್ರು, ಅವನು ಮಾಡಿರುವಂಥ ತಪ್ಪುಗಳಾಗಿರಲಿ, ಅವನು ಮಾಡಬೇಕಾಗಿರುವಂಥ ತಪ್ಪು ನೋಡಿ, ಆಲ್ ಸಿನ್ಸ್ ಅಂತಾರೆ, ಎಲ್ಲ ಪಾಪಗಳು. ಏನೋ ಇಷ್ಟು ಅಷ್ಟಲ್ಲ, ನಾನು ಮೊದಲು ಮಾಡಿರುವಂಥ ಪಾಪ, ನೆಕ್ಸ್ಟು ನನ್ನ ಜೀವನದಲ್ಲಿ ನಾನು ಗೊತ್ತಿಲ್ಲದೆ ಮಾಡುವಂಥ ತಪ್ಪು ಪಾಪ ಎಲ್ಲವನ್ನೂ ಸಹ ಯೇಸು ಕ್ರಿಸ್ತ ಏನು ಮಾಡಿದ್ದಾರಂತೆ, ಒನ್ಸ್ ಆ್ಯಂಡ್ ಫಾರ್ ಆಲ್ ಅಂತಾರೆ. ಒಂದೇ ಸತಿ ಏನು ಮಾಡಿದಾರಂತೆ, ಎಲ್ಲವನ್ನು ತೀರಿಸಿ ಪೂರೈಸಿದ್ದಾರೆ. ಹಲ್ಲೆಲೂಯಾ. ಆ ಒಂದು ರಕ್ಷಣೆಯ ಸಂತೋಷ ನಮಗೆ ಯಾಕಷ್ಟು ಮುಖ್ಯ ಅಂದರೆ, ನಾನು ಮಾಡುವಂಥ ತಪ್ಪುಗೂ ಪಾಪಕ್ಕೂ ದೇವ್ರು ನನ್ನನ್ನು ಸರಿಪಡಿಸ್ತಾರೆ. ಯಾವ ರೀತಿ ನನಗೆ ದುಃಖ ಬರ್ಬೋದು, ನಾನೇನು ಮಾಡ್ಬೋದು, ನಾನು ದುಃಖ ಪಡ್ಬೋದು, ದೇವ್ರ ಹತ್ರ ನಾನು ಕ್ಷಮೆ ಕೇಳ್ಬೋದು. ಇದೆಲ್ಲ ದೇವರು ನಮ್ಮನ್ನೇನು ಮಾಡ್ತಾರೆ, ಸರಿಪಡಿಸೋದಕ್ಕೋಸ್ಕರ ಕಷ್ಟದಲ್ಲಿ ಬಿಡ್ತಾರೆ. ಆದರೆ ಆ ಫಲವನ್ನು ಅನುಭವಿಸುವಂಥ ಸ್ಥಳದಲ್ಲಿ ನಮ್ಮನ್ನೇನು ಮಾಡಲ್ಲ ದೇವರು, ಇವತ್ತು ಬಿಡಲ್ಲ. ಹಲ್ಲೆಲೂಯಾ.
ಯಾಕಂದರೆ ನಾನು ಕೊಡಬೇಕಾಗಿರುವಂಥ ತ್ಯಾಗವನ್ನು, ನಾನು ಕಟ್ಟಬೇಕಾಗಿರುವಂಥ ಫೈನ್ನ ಯಾರು ಕಟ್ಟಿದ್ದಾರೆ ನನಗೋಸ್ಕರ? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಇದೇ ರಕ್ಷಣೆಯ ಸಂತೋಷ. ಹಲ್ಲೆಲೂಯಾ. ನಾನು ಕಟ್ಟಬೇಕಾದಂಥ ಕಾಸನ್ನು, ನಾನು ಜೈಲಲ್ಲಿ 6 ತಿಂಗಳು ಇರಬೇಕಾಗಿದ್ದು ನನಗೋಸ್ಕರ ಯಾರು ಇದ್ದಿದ್ದಾರೆ? ಯೇಸು ಕ್ರಿಸ್ತು. ಹಲ್ಲೆಲೂಯಾ. ಈ ಒಂದು ರಕ್ಷಣೆಯ ಸಂತೋಷ ನಾವು ಅರ್ಥ ಮಾಡ್ಕೊಬೇಕು. ನಮಗೆ ಯಾವಾಗ ರಕ್ಷಣೆಯ ಸಂತೋಷ ಹೆಚ್ಚಾಗತ್ತಂದರೆ, ನಾವು ದೇವ್ರ ಹತ್ರ ಹೋಗಬೇಕಾದ್ರೆ, ದೇವರೇ ಅಯ್ಯೋ ನಾನು ದೇವ್ರ ಹತ್ರ ಹೋದರೆ ನನ್ನ ಬೈತಾರೆ, ದೇವ್ರ ಹತ್ರ ಹೋದೆ ಅಯ್ಯೋ ನನ್ನ ತಪ್ಪನಿದ್ದು ಮಾಡ್ತಾರೆ. ನಾವು ಯಾವಾಗೆಲ್ಲ ಆ ರೀತಿ ಇರ್ತೀವೋ ಅವಾಗೆಲ್ಲ ನಾವು ಏನು ಮಾಡ್ತಾಯಿದ್ದೀವಿ? ನಮ್ಮ ರಕ್ಷಣೆ ನಾವೇನೋ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ. ನಾವು ಏನು ಮಾಡ್ತೇವೆ? ರಕ್ಷಣೆ ಸಂತೋಷನೂ ನಾವು ಏನು ಮಾಡ್ತಾಯಿದ್ದೀವಿ? ನಾವು ಇಷ್ಟೇ ತಪ್ಪು ಮಾಡಿದ್ರು ಯಾರ ಹತ್ರ ನಾವು ಹೋಗ್ಬೋದು? ದೇವ್ರ ಹತ್ರ. ನೀವು ತಪ್ಪು ಮಾಡಿ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ತಪ್ಪು ಬೇಕು ಅಂತ ಮಾಡಿ ಹೋಗಿ ಅಂತ ಹೇಳ್ತಾ ಇಲ್ಲ. ಆದರೆ ನಾವು ತಪ್ಪು ಅಂದರೆ ಏನರ್ಥ? ನನ್ನನ್ನು ಮೀರಿ ನಾನು ಮಾಡುವಂಥ ವಿಷಯ, ನನ್ನ ಬಲವನ್ನು ಮೀರಿ ಬರುವಂಥ ವಿಷಯಗಳೆಲ್ಲವೂ ಏನಾಗುತ್ತೆ? ಪಾಪವು, ತಪ್ಪು. ದೇವರು ನಮ್ಮನ್ನು ನಮ್ಮ ಬಲಕ್ಕೆ ಮೀರಿ ಏನು ಮಾಡಲ್ಲ ಅಂತೆ? ಶೋಧನೆ ಕೊಡೋದಿಲ್ಲ ಅಂತಾರೆ, ಟೆಂಪ್ಟೇಷನ್ ಕೊಡಲ್ಲ ಅಂತಾರೆ. ಆ ವಾಕ್ಯ ತುಂಬ ಮುಖ್ಯ. ನಮ್ಮ ಟೆಂಪ್ಟೇಷನ್ ಮಾತ್ರನೇ ನಮ್ಮ ಬಲವನ್ನು ಮೀರಿ ಬರೋದಿಲ್ಲ. ಶೋಧನೆ ಇರಲಿ, ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಕೆಲಸಗಳಿರಲಿ, ಎಲ್ಲವೂ ನನ್ನ ಬಲವನ್ನು ಮೀರಿನೇ ಬರುತ್ತೆ. ನಿಮ್ಮ ಕಷ್ಟಗಳು ನಿಮ್ಮ ಬಲವನ್ನು ಮೀರಿನೇ ಬರುತ್ತೆ ಯಾವಾಗಲೂ. ಹಲ್ಲೆಲೂಯಾ. ನಿಮ್ಮನ್ನು ನಿಮ್ಮ ಟೆಂಪ್ಟೇಷನ್ ಅಂದರೆ ಏನು? ನಿಮ್ಮ ಆಸೆಗಳು ಅಂದರೆ ಟೆಂಪ್ಟೇಷನ್ಗೆ ಏನು ಹೇಳ್ತೀರಾ? ಶೋಧನೆಗೆ ಇನ್ನೊಂದು ಪದ ಇದೆ ನೋಡಿ. ಅದು ಯಾವ ಶೋಧನೆ ಕುರಿತಾಗಿ ಮಾತಾಡ್ತಾ ಇದೆ ಅಂದರೆ ನೋಡಿ, ಎಕ್ಸಾಂಪಲ್ಗೆ ಯೋಸೇಫನಿಗೆ ಬಂದಂಥ ಶೋಧನೆ, ಅವನ ಬಲವನ್ನು ಮೀರಿ ದೇವರು ಅದನ್ನು ಕೊಟ್ಟಿಲ್ಲ. ಅವನೇನು ಮಾಡ್ತಾನೆ? ಆಪ್ಷನ್ ಕೊಡ್ತಾರೆ ದೇವರ ಆ ಜಾಗದಲ್ಲಿ, ಏನಂತ? ಇವನು ಅದನ್ನು ಬಿಟ್ಟು ದೂರ ಹೋಗ್ಬೋದು ಅಥವಾ ಅಲ್ಲಿ ಪಾಪದಲ್ಲಿರ್ಬೋದು ಅಂತ. ಅವನೇನು ಮಾಡ್ತಾನೆ? ಆ ಜಾಗದಿಂದ ಓಡಿ ಹೋಗ್ತಾನೆ. ಸೊ ದೇವರು ಆ ಒಂದು ಟೆಂಪ್ಟೇಷನ್ ಏನು ಮಾಡ್ತಾ ಇದ್ದಾರೆ? ಅವನ ಬಲವನ್ನು ಮೀರಿ ಕೊಡ್ತಾ ಇಲ್ಲ. ಕಷ್ಟನೇ, ಆದರೆ ಅವನ ಬಲವನ್ನು ಮೀರಿ ಏನು ಮಾಡ್ತಾ ಇಲ್ಲ? ಕೊಡ್ತಾ ಇಲ್ಲ. ಆದರೆ ದೇವರು ನಮ್ಮ ಜೀವನದಲ್ಲಿ ನಮ್ಮ ಬಲವನ್ನು ಮೀರಿನೇ ಎಷ್ಟೋ ವಿಷಯಗಳನ್ನು ಮಾಡ್ತಾರೆ. ಯಾಕಂದರೆ ಆವಾಗಲೇ ನಾವೇನು ಮಾಡ್ತೀವಿ? ಅವರ ಬಲದಲ್ಲಿ ನಿಂತ್ಕೊಳ್ಳೋದನ್ನು ಕಲಿತೀವಿ. ಹಲ್ಲೆಲೂಯಾ. ನಾವು ನಮ್ಮ ಬಲವನ್ನು ಮೀರಿ ಬರುವಾಗ ಎಷ್ಟೋ ಸತಿ ನಾವು ವಿಷಯಗಳನ್ನ ಏನು ಮಾಡ್ತೀವಿ? ತಪ್ಪಾದ ದಾರಿಯಲ್ಲಿ ಹೋಗ್ಬಿಡ್ತೀವಿ. ಪೇತ್ರನಿಗೆ ಸಡನ್ನಾಗಿ ರಿಯಲೈಸ್ ಆಗುತ್ತೆ ಏನಂತ? ದೇವರು ನಾನು ಎದುರು ನೋಡಿದ ರೀತಿಯಲ್ಲಿ ಮಾಡಿಲ್ಲ ಅಂತ ಅವ್ನು ರಿಯಲೈಸ್ ಆಗಿದ ತಕ್ಷಣ ಏನು ಮಾಡ್ತಾನೆ? ಇವ್ರ ಜೊತೆ ನಾನಿದ್ರೆ ನನ್ನನ್ನು ಏನು ಮಾಡಿಬಿಡ್ತಾರೆ? ಇದೇ ರೀತಿ ಸೈಲೆಂಟಾಗಿ ಸಾಯಿಸ್ಬೇಕು ಅಂತ ನಿಂತ್ಕೊಂಡ್ಬಿಡ್ತಾರೆ ಅಂತ ಅವನು ಏನು ಮಾಡ್ತಾನೆ? ಓಡೋಗ್ತಾನೆ, ತಪ್ಪಿಸ್ಕೊಳ್ತಾನೆ. ಯಾಕಂದರೆ ಅವ್ನಿಗೇನು ಏನಾಗಿತ್ತು? ಅಯ್ಯೋ ನಮ್ಮನ್ನು ಸಹ ಸೈಲೆಂಟಾಗಿ ಸಾಯಿಸ್ತಾರಲ್ಲ. ಯಾರೂ ಸಹ ನೋಡಿ, ನಿಮ್ಗೆಲ್ಲ ಬಲ ಇದೆ ಜೀವನದಲ್ಲಿ, ಎಲ್ಲ ಬಲ ಇದ್ದರೆ, ಆದರೆ ನಾವೇನು ಮಾಡ್ತಾರಂತೆ? ದೇವರು ಆ ಬಲವನ್ನೆಲ್ಲ ಬಿಟ್ಟು ಆ ಒಂದು ಮಹಿಮೆ ಎಲ್ಲ ಯೋಚನೆ ಮಾಡಿ ನೋಡಿ. ದೇವರು ಸುಮ್ಮನೆ ಈ ರೀತಿ ಮಾಡಿದರೆ ಏನು ಮಾಡ್ಬೋದಾಗಿತ್ತು? 1,00,000 ಏನು ಮಾಡ್ತಾರೆ? ದೂತರು ಏನು ಮಾಡ್ಬೋದಾಗಿತ್ತು? ಪರಲೋಕದಿಂದ ಒಂದೇ ಒಂದು ಸತಿ ಯೇಸು ಕ್ರಿಸ್ತು ಹೇಳಿದ್ರೆ ಏನು ಮಾಡ್ತಿದ್ರು? ಬರೋಕ್ಕೆ ತಯಾರಾಗಿದ್ರು. ಆದರೆ ಅವ್ರು ಏನು ಮಾಡಿಲ್ಲ. ನೋಡಿ, ಪೇತ್ರನಿಗೆ ಇದೆಲ್ಲ ಗೊತ್ತಿದೆ ಏನಂತ? ಒಂದೇ ನಿಮಿಷದಲ್ಲಿ ಎಲ್ಲ ದೇವರು ಮಾಡ್ಬೋದ್ರೆ, ಆದರೆ ಮಾಡ್ತಾ ಇಲ್ವಲ್ಲ. ಅಷ್ಟು ಹಾಸ್ಯ, ಅಷ್ಟು ಪರಿಹಾಸ. ಏನು ಹೇಳ್ತಾರೆ? ದೇವಕುಮಾರ ಅಂತ ಹೇಳೋದಲ್ಲ, ನೀನೇ ಕಾಪಾಡೋಕ್ಕಾಗಿಲ್ವಲ್ಲ, ನೀನು ಇಳಿದು ಬಾ, ನಾನು ನಂಬ್ತೀನಿ ಅಂತಾರೆ. ಯಾರು? ಆ ಸೈನಿಕರಲ್ಲಿರುವಂಥವ್ರು. ಅಷ್ಟು ಪರಿಹಾಸವನ್ನು ಎಲ್ಲವನ್ನೂ ಏನಕ್ಕೋಸ್ಕರ ಮಾಡಿದ್ರು? ನಾನು ಪಾಪ ಮಾಡಿದ್ರು, ನಾನು ತಪ್ಪಾದ ದಾರಿಯಲ್ಲಿ ನನ್ನನ್ನು ಮೀರಿ ನಾನು ಹೋಗುವಾಗ, ನನ್ನ ಬಲವನ್ನು ಮೀರಿ ಕಷ್ಟಗಳು ಬರುವಾಗ, ಅದನ್ನು ನಾನು ಏನು ಮಾಡಬೇಕು? ನಾನು ಒಂದು ವೇಳೆ ತಪ್ಪು ಮಾಡಿಬಿಟ್ರು ದೇವ್ರು ಏನು ಮಾಡ್ತಾರೆ? ಆ ಜಾಗದಲ್ಲಿ ಏನು ಮಾಡ್ತಾರೆ? ಅವರ ರಕ್ತದಿಂದ ನಮ್ಮನ್ನು ಏನು ಮಾಡ್ತಾರೆ? ತೊಳೆದು ಶುದ್ಧಿಪಡಿಸ್ತಾರೆ. ಹಲ್ಲೆಲೂಯಾ. ಆ ರಕ್ಷಣೆಯನ್ನು ನಾನು ಕಳೆದುಕೊಳ್ಬಾರ್ದು ಅನ್ನುವಂಥ ಕಾರಣದಿಂದ ದೇವ್ರು ಏನು ಮಾಡ್ತಾ ಇದ್ದಾರೆ? ಎಲ್ಲವನ್ನು ಮಾಡಿ ಪೂರೈಸ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಾವು ಎಷ್ಟೋ ಸತಿ ಎದುರು ನೋಡ್ತೀವಿ, ದೇವರು ನಾನು ಏನೇ ಪ್ರಾರ್ಥನೆ ಮಾಡಿದ್ರೂ ಏನು ಮಾಡಲ್ಲ? ಕೇಳುವುದಿಲ್ಲ. ನಾನು ಏನೇ ನನ್ನ ಪ್ರಾರ್ಥನೆಗೆ ನಮಗೆ ಈ ಒಂದು ಕಾಲ ನಾನು ಹೇಳಿದ್ನಲ್ಲ, ಡಿಸಪಾಯಿಂಟ್ಮೆಂಟ್ ಆಗತ್ತೆ ಅಂತ. ಡಿಸಪಾಯಿಂಟ್ಮೆಂಟ್ ಅಂದರೆ, ಅಯ್ಯೋ ನಾನು ಏನೇ ಪ್ರಾರ್ಥನೆ ಮಾಡಿದ್ರು ದೇವ್ರು ಏನು ಮಾಡ್ತಾಯಿಲ್ಲ? ಉತ್ತರ ಕೊಡ್ತಾಯಿಲ್ಲ, ಕೇಳಿಸ್ಕೊಳ್ತಾನೋ ಇಲ್ಲ. ಅಂಥ ಸಿಚುವೇಶನ್ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ದೇವರು ಅವರ ಸಮಯದಲ್ಲಿ ಎಲ್ಲವನ್ನು ಅವರ ವಾಗ್ದಾನಕ್ಕೆ ತಕ್ಕ ಹಾಗೆ ಏನು ಮಾಡ್ತಾರೆ? ಪೂರೈಸ್ತಾರೆ. ಹಲ್ಲೆಲೂಯಾ. ಯಾರೇನು ಹೇಳ್ತಾ ಇದ್ದಾರೆ ಆ ಜಾಗದಲ್ಲಿ? ಅವರ ಸಮಯದಲ್ಲಿ ಎಲ್ಲ ವಿಷಯಗಳನ್ನ ಮಾಡ್ತಾರೆ. ಆದರೆ ಅದಕ್ಕೆ ಮೊದಲು ನಾನು ಏನು ಮಾಡಬೇಕು? ನನ್ನನ್ನು ನಾನು ದೇವರಲ್ಲಿ ಬಲಸ್ಕೊಡ್ಸ್ಕೊಬೇಕು. ನಾನು ನನ್ನ ಪಾಪಗಳನ್ನ ಏನು ಮಾಡಬೇಕು? ಆಯ್ಕೆ ಮಾಡಬೇಕು. ನಾವು ನಮ್ಮ ದಾರಿಯಲ್ಲಿ ಕರೆಕ್ಟಾಗಿ ದೇವರನ್ನು ನೋಡಿ ನಾವು ನಡೆದ್ರೆ ಏನಾಗುತ್ತೆ? ಬೇರೆ ಎಲ್ಲ ವಿಷಯಗಳು ತಾನಾಗೆ ತಾನು ನಡೆಯೋಕ್ಕೆ ಪ್ರಾರಂಭಿಸುತ್ತೆ. ಹಲ್ಲೆಲೂಯಾ. ಯು ವಿಲ್ ಬಿ ಸರ್ಪ್ರೈಸ್ಡ್ ಅಟ್ ವಾಟ್ ಗಾಡ್ ಕ್ಯಾನ್ ಡೂ. ಸರ್ಪ್ರೈಸ್ಡ್ ಅಂದರೆ ನಮ್ಮ ಆಶ್ಚರ್ಯಪಡಿಸುವಂಥ ರೀತಿಯಲ್ಲಿ
ನಾವು ಪ್ರಾರ್ಥನೆ ಮಾಡೋದಕ್ಕೂ, ನಾವು ಕೇಳುವುದಕ್ಕೂ, ನಾವು ಎದುರು ನೋಡುವುದಕ್ಕೆ ಹೆಚ್ಚಾಗಿ ದೇವರು ಏನು ಮಾಡ್ತಾರೆ ನಮ್ಮ ಜೀವನದಲ್ಲಿ ಮಾಡ್ತಾರೆ. ಆದರೆ ಯಾವಾಗ ಮಾಡ್ತಾರೆ? ನಾವು ಅವರಲ್ಲಿ ನಮ್ಮ ಸಂತೋಷ ನೀಡುವಾಗ. ನಮ್ಮ ಸಂತೋಷ ಎಲ್ಲಿಂದ ಬರಬೇಕೋ? ರಕ್ಷಣೆಯ ಸಂತೋಷ. ಹಲ್ಲೆಲೂಯಾ. ಆವಾಗ ನೀವು ಎದುರು ನೋಡೋದಕ್ಕಿಂತ ನೀವು ಪ್ರಾರ್ಥನೆ ಮಾಡುವಂಥ ವಿಷಯಗಳನ್ನು ದೇವರು ನಿಮಗೆ ಕೊಡ್ತಾರೆ. ಯಾಕಂದರೆ ನೀವು ಪ್ರಾರ್ಥನೆ ಮಾಡುವಂಥ ಎಷ್ಟೋ ವಿಷಯಗಳು ದೇವರು ನಿಮ್ಮ ಮನಸ್ಸಲ್ಲಿ ಹಾಕಿರುವಂಥ ಭಾರವಾಗಿರುತ್ತೆ. ಹಲ್ಲೆಲೂಯಾ. ದೇವರು ನಿಮ್ಮ ಮನಸ್ಸಲ್ಲಿ ಏನು ಮಾಡಿರ್ತಾರೆ? ಆ ಭಾರವನ್ನು ಹಾಕದೇ ಹೋಗಿದ್ದರೆ ನೀವು ಆ ವಿಷಯ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವಿಷಯ ನಡೆಯುತ್ತೋ ಬಿಡೋದು ಅದು ಬೇರೆ ವಿಷಯ. ಆದರೆ ಆ ಭಾರವನ್ನು ದೇವರು ನಿಮಗೇನು ಕೊಟ್ಟಿದ್ದಾರೆ? ಆ ವಿಷಯ ನಡಿಬೇಕು ಅಂದರೆ ದೇವರು ಅವ್ರು ಏನೋ ಚಿತ್ತಕ್ಕೋಸ್ಕರ ಆ ಒಂದು ಭಾರವನ್ನು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ ರೀತಿಯ ಭಾರ ನಿಮ್ಮ ಮೇಲೆ ಇರಬೇಕಾದ್ರೆ ನಾವೇನು ಮಾಡಬೇಕು? ಆ ಭಾರವನ್ನು ಸುಲಭವಾಗಿ ತಗೊಳ್ಬಾರ್ದು. ಆ ಭಾರವಾದ ವಿಷಯವನ್ನು ನಾವೇನು ಮಾಡಬೇಕು? ದೇವರಲ್ಲಿ ಬೆಳೆದು 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 ಆ ವಿಷಯ ನಡೆಯುವುದು ನಾವೇನು ಮಾಡ್ತೀವಿ? ನಮ್ಮ ಜೀವನದಲ್ಲಿ ನೋಡ್ತೀವಿ. ಹಲ್ಲೆಲೂಯಾ. ಪ್ರಾರ್ಥಿಸೋಣ. ಯೇಸುವೇ, ನಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಒಳ್ಳೆಯವರು, ನಮಗೆ ಕೃಪಿಸಿದಾಗಲವುದೆಪ್ಪ. ನಮ್ಮ ರಕ್ಷಣೆಯ ಸಂತೋಷವನ್ನು ನಾವು ಯಾರನ್ನು ಕಳೆದುಕೊಳ್ಳದಂತೆ ಸರಿಯಾದ ರೀತಿಯಲ್ಲಿ ನಾವು ನಡೆಯೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ರಕ್ಷಣೆ ಅನ್ನೋದು ನಮಗೆ ನೀವು ನಮ್ಮ ಜೀವನದಲ್ಲಿ ನೀವು ನಮ್ಮನ್ನು ನಾವು ನಮ್ಮ ಪಾಪದಲ್ಲಿ ನಾವು ಸತ್ತೋಗಿರುವಾಗ ನಮ್ಮನ್ನು ಹುಡುಕಿಕೊಂಡು ಬಂದಂಥ ದೇವರು. ಎಫೆಸಿಯನ್ಸ್ 2ನೇ ಅಧ್ಯಾಯ ನೀವು ಹೇಳ್ತೀರಲ್ಲ, ನಾವು ನಿಮಗೆ ವಿರೋಧವಾಗಿರುವಾಗ ನಮ್ಮನ್ನು ಹುಡುಕೊಂಡು ಬಂದ್ರಿ. ಆ ಕಾರಣದಿಂದ ನಾವು ನಮ್ಮ ಪಾಪದ ಫಲವನ್ನೇ ಕಟ್ಟದೇ ಇದ್ರೂ ಸಹ ಅದರ ಫ್ರೂಟ್ನ ನಾವು ತಿನ್ನದೇ ಇದ್ರೂ ಸಹ ದೇವರೇ ಆ ವಿಷಯಗಳಿಂದ ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿ. ನಿಮ್ಮ ಕೃಪೆ ನಮ್ಮನ್ನು ಎಲ್ಲ ಕಾಲದಲ್ಲೂ ನಡೆಸಲಿ. ಅದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಮನಸ್ಸಿನಲ್ಲಿ ಕೊಟ್ಟಿರುವಂಥ ಭಾರವನ್ನು, ಆ ಒಂದು ತ್ಯಾಗ ನಾವು ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡಿ. ನಮ್ಮ ತಪ್ಪುಗಳನ್ನು ಸರಿಪಡಿಸುವಂಥ ಬಲ ನಿಮ್ಮ ಹತ್ರ ಮಾತ್ರ ಇದೆ. ಹೌದಪ್ಪ, ನೀವು ನಮ್ಮ ಜೀವನಕ್ಕೆ ಬೇರೆ ಪ್ಲಾನ್ ಇಟ್ಟಿರ್ಬೋದು, ಇವಾಗ ನಾವು ಬೇರೆ ದಾರಿಯಲ್ಲಿ ನಡೀತಾ ಇರ್ಬೋದು, ಆದರೆ ಇದನ್ನು ಸರಿಪಡಿಸುವಂಥ ಬಲ ನಿಮ್ಮ ಹತ್ರ ಮಾತ್ರ ಇದೆ. ಹೌದಪ್ಪ, ಇದನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂಥ ಬಲ ನಿಮ್ಮ ಹತ್ರ ಮಾತ್ರ ಇದೆ. ಅದಕ್ಕಾಗಿ ಸ್ತೋತ್ರ. ನಮ್ಮನ್ನಪ್ಪ ನಿಮ್ಮ ರಕ್ತದ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸಿದ್ದಕ್ಕಾಗಿ ಸ್ತೋತ್ರ. ಯಾಕಂದರೆ ಅವಾಗ ಮಾತ್ರ ನಾವೇನು ಮಾಡೋಕ್ಕಾಗತ್ತೆ ಅಂದರೆ ನಮ್ಮ ತಪ್ಪುಗಳ ಮೂಲಕ, ನಮ್ಮ ಒಂದು ಪಾಪಗಳ ಮೂಲಕ ಅಪ್ಪ ನಾವು ಅದನ್ನು ಕಲಿತು ಸರಿಪಡಿಸಿ ನಿಮ್ಮ ಕೃಪೆಯನ್ನು, ನಿಮ್ಮ ಪ್ರೀತಿಯನ್ನು, ನೀವು ನಡೆಸುವಂಥ ದಾರಿಯನ್ನು ಬೇರೆಯವರಿಗೆ ನಾವು ಕಲಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ದಾವೀದನು ಬರೀತಾರೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವನ ಬೇರೆಯವರಿಗೆ ಉದಾಹರಣೆಯಾಗಿ ಮಾರ್ಪಡಬೇಕಪ್ಪ. ಹೌದಪ್ಪ, ನಾವು ತಪ್ಪುಗಳಾಗಿರಲಿ, ನಾವು ದೇವರ ಹತ್ರ ಮಾಡಿರುವಂಥ ಒಳ್ಳೆಯ ವಿಷಯಗಳಾಗಿರಲಿ, ಎಲ್ಲವೂ ಮತ್ತವರಿಗೆ ಉದಾಹರಣೆಯಾಗಿದ್ದು, ಹೌದಪ್ಪ, ನಮ್ಮನ್ನು ನೀವು ಗೋಧಿಯ ರೀತಿಯಲ್ಲೂ ಆಗಲಿ ಅಥವಾ ಗೋಲ್ಡ್, ಆ ಒಂದು ಬಂಗಾರದ ರೀತಿಯಲ್ಲಾಗಲಿ ನಮ್ಮನ್ನು ಸರಿಪಡಿಸುವಾಗ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹೌದಪ್ಪ, ಎಲ್ಲರಿಗೂ ಒಂದೊಂದು ಆಸೆ ಇರುತ್ತೆ. ಅವರ ಮನಸ್ಸುಗಳಲ್ಲಿ ಎಷ್ಟೋ ವಿಷಯಗಳಿಗೆ ಡೌಟ್ಸ್ ಇರುತ್ತೆ. ಹೌದಪ್ಪ, ಎಷ್ಟೋ ವಿಷಯಗಳಿಗೆ ಕಷ್ಟಗಳಿರುತ್ತೆ. ಎಲ್ಲ ವಿಷಯಗಳು ನಿಮ್ಮ ಹತ್ರ ಸಮರ್ಪಿಸ್ತಾ ಇದ್ದೀವಿ ದೇವರೇ. ನಿಮ್ಮ ಪ್ರಸನ್ನತೆ ಪ್ರತಿಯೊಬ್ಬರ ಜೊತೆ ಇದು ಬರುವಂಥ ವಾರದಲ್ಲಿ ಸಂಪೂರ್ಣವಾಗಿರೋ ಜೊತೆ ಇದ್ದು ಅಪ್ಪ. ಹೌದಪ್ಪ, ಅವರು ಹೋಗುವ ಎಲ್ಲ ದಾರಿಗಳಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯೋದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಎಲ್ಲರ ಜೊತೆ ಇದು ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಈ ಪ್ರಾರ್ಥನೆಯನ್ನು ಹೌದಪ್ಪ ನಿಮ್ಮ ಹೆಸರಲ್ಲಿ ನಾವು ಬೇಡಿ ಹೊಂದಿರ್ತೀವಪ್ಪ. ನೀವು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಹೌದಪ್ಪ, ಯೇಸು ಕ್ರಿಸ್ತನ ಹೆಸರಲ್ಲಿ ನಾವು ತಂದೆಯ ಬಳಿ ಏನನ್ನು ಕೇಳೋದನ್ನ ದಯಪಾಲಿಸ್ತೇವೆ ಅಂತಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದಪ್ಪ, ತಂದೆಯಾದ ದೇವರ ಆ ಒಂದು ಪ್ರೀತಿಯು, ಹೌದಪ್ಪ, ಯೇಸು ಕ್ರಿಸ್ತುವಿನ ಆ ಒಂದು ಬಲ, ಆ ಒಂದು ಕೃಪೆ ಮತ್ತು ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ, ಹೌದಪ್ಪ, ನಿಮ್ಮ ಕೃಪೆಯ ಸಿಂಹಾಸನದ ಮುಂದೆ ನಾವು ನಿಂತುಕೊಂಡು ಪ್ರತಿಯೊಬ್ಬರು ಕೇಳ್ತಾ ಇದ್ದೇವೆ ದೇವರೇ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸಿಂಹಾಸನದ ಮುಂದೆ ಬಂದು ನಾವೆಲ್ಲವನ್ನೂ ಕೇಳಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್.